ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಮೈಸೂರಲ್ಲಿ ಇವತ್ತು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ಸಂಜೆ ನಿಮಗೆ ಗೊತ್ತಿರೋಂಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕಲ್ಲಿ ಹೆಂಗೋ ಮಾಡ್ಕೊಂಡು ಎಕ್ಸ್ಪ್ರೆಸ್ ವೇ ಹತ್ಕೊಂಡು ಬಂದಿದ್ದೀವಿ. ಇವಾಗ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಚಾಮುಂಡಿ ಟೆಂಪಲ್. ಫಸ್ಟು ಚಾಮುಂಡಿ ತಾಯಿ ಆಶೀರ್ವಾದ ತಗೊಂಡು ಬೇರೆ ಪ್ಲೇಸಸ್ ಎಲ್ಲ ಆದಷ್ಟು ಪ್ಲೇಸಸ್ ಒಂದು 3-4 ಪ್ಲೇಸಸ್ ಅಂದ್ಕೊಂಡಿದ್ದೀವಿ, ಅದಷ್ಟು ಕವರ್ ಮಾಡೋಣ ಅಂತ. ಮೈಸೂರು ನಮಗೇನು ಹೊಸದಲ್ಲ, ಆದರೆ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇರೋದು ಹೊಸದು. ಅದಕ್ಕೆ ಮೈಸೂರಲ್ಲಿರೋ ಒಂದು ಪಾಸಿಟಿವ್ ವೈಬು ನನ್ನ ಪ್ರಕಾರ ಕರ್ನಾಟಕದಲ್ಲಿ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಇಲ್ಲಿರೋ ಅಷ್ಟು ಪಾಸಿಟಿವ್ ವೈಬ್ಸು ನಿಜವಾಗ್ಲೂ ಎಲ್ಲೂ ಸಿಗಲ್ಲ, ಅದಂತೂ ಸತ್ಯ. ಊಟನಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಅದೇ ಅವಾಗವಾಗ ಅನಿಸ್ತಾ ಇರುತ್ತೆ, ನಾವೆಲ್ಲ ಯಾವಾಗಾದರೂ ಈ ಓದೋಕ್ಕೋ ಬರೆಯೋಕ್ಕೋ ಮೈಸೂರಿಗೆ ಬರಬೇಕಿತ್ತು ಒಂದು ಕಾಲದಲ್ಲಿ ಅಂತ. ಇವಾಗ ಓದೋಕ್ಕೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮೈಸೂರಿಗೆ ಬಂದು ಒಂದು 2-3 ವರ್ಷ ಕಾಲ ಕಳೆದಿದ್ರೆ ಇದ್ರ ಮಹತ್ವ ಇನ್ನೂ ನಮಗೆ ಗೊತ್ತಾಗ್ತಿತ್ತು ಅನ್ಸುತ್ತೆ. ನಾವು ಹೋಗ್ತಾ ಇರೋದು ಇವಾಗ ಎಲ್ಲಿದ್ದೀವಿ ಇದೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಒಂದು ನಮ್ಮ ಫೇಮಸ್ ಗುರು ಸ್ವೀಟ್ಸು. ಆಮೇಲೆ ಬರ್ತೀವಿ, ಇಲ್ಲೂ ಬರ್ತೀವಿ ಆಮೇಲೆ. ಇಲ್ಲಿ ಬಂದು ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಇಲ್ಲೂ ಬಂದು. ನಾವಿವಾಗ ಬಂದ್ಬಿಟ್ಟು ಏನಪ್ಪ ಇಲ್ಲೂ, ಹೌದಾ? ಓಹೋ, ಹೊಸ ನ್ಯೂಸು, ಗುರು ಸ್ವೀಟ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಬೇರೆ ಗೊತ್ತಾಗ್ತಾ ಇದೆ. ಸಿಗ್ನಲ್ ಬಿಟ್ಟರು ಏನಕ್ಕಪ್ಪ ಹೋಗ್ತಾ ಇಲ್ಲ ಇವರು? ಲೆಫ್ಟ್ ಮಾತ್ರ ಬಿಟ್ಟಿದ್ದಾರೆ. ನಾವು ಲೆಫ್ಟ್ ಹೋಗ್ಬೇಕಾ? ಓಕೆ. ಅಲ್ಲೂ ಬ್ಲಾಕ್ ಮಾಡಿಬಿಟ್ಟಿದ್ದಾರಲ್ಲ. ಅಲ್ಲಿ ಸೈಡ್ ಇದೆ ಇಲ್ಲಿ. ನೋಡಿ, ನಮ್ಮ ಮೈಸೂರು ಪ್ಯಾಲೇಸು ಕಾಣಿಸ್ತಾ ಇದೆಯಾ? ಅದ್ಭುತವಾದ ಮೈಸೂರು ಪ್ಯಾಲೇಸ್ ಸರ್ಕಲ್ಲು ನೋಡ್ತಾ ಇದ್ರೆ ಹಾ ಪ್ಯಾಲೇಸೇ ನಮ್ಮದು ಅನ್ಸುತ್ತೆ. ಈ ಥರ ಒಂದು ಬೀಟ್ ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೆಂಗೆ ಹೋಗ್ಬೇಕು? ಫೋಟೋಶೂಟ್ ನೋಡ್ದಾ? ಅದು ಮಾನಸ ಒಂದು ನಿಮಿಷ ಗೊತ್ತಿರೋರು, ಅದು ಒಂದು ನಿಮಿಷ ಬೇರೆ. ನಮ್ಗೆ ಯಾರೋ ಗೊತ್ತಿರೋರು ಬಂದಿದ್ದಾರೆ ಅಂದ್ಕೊಂಡು ಸ್ಟಾಪ್ ಮಾಡಿದ್ದು, ಅಂದರೆ ಅವ್ರು ನಮಗೆ ಗೊತ್ತಿರೋರಲ್ಲ. ಕಾಲ್ ಮಾಡಿದೆ, ಇನ್ನೂ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಇವಾಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಏನು ಎಲ್ಲ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ಗಳು ಅದು ಇದು ನಡೀತಾ ಇದೆ. ನಮ್ಮ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆಯ್ತಾ? ಎಲ್ಲ ಸರ್ಕಲ್ ಫುಲ್ ಬ್ಯಾರಿಕೇಡ್ಗಳು ಹಾಕ್ತಿದ್ದಾರಲ್ಲಪ್ಪ, ಮುಂಚೆ ಇರಲಿಲ್ವಲ್ಲ. ಇನ್ನೂ ಮಾಡ್ತಾ ಇದ್ದಾರಪ್ಪ ಅವರು. ಸರ್ಕಲ್ ಹತ್ರ ಯಾರೂ ಬರಬಾರ್ದು ಅಂತ ಬ್ಯಾರಿಕೇಡ್ಗಳು ಹಾಕ್ತಾ ಇದ್ದಾರೆ. ಹೆರಿಟೇಜ್ ಸಿಟಿನ ನಿಜವಾಗ್ಲೂ ಕಾಪಾಡ್ಕೊಳ್ಳೋ ಸಂದರ್ಭ ಬಂದಿದೆ. ನಮ್ಮ ಬೆಂಗಳೂರು ಥರ ಆಗದೆ ಇರಲಿ ಮೈಸೂರು ಅಂತ ಯಾವಾಗಲೂ ನಾನು ಅದೇ ಬೇಡ್ಕೊಳ್ಳೋದು. ಇಲ್ಲೇ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಗ್ಲಾಸ್ ಹೌಸ್. ಇದು ದಸರಾ ಟೈಮಲ್ಲಿ ಬಂದರೆ ಮಾತ್ರ ಈ ಗ್ಲಾಸ್ ಹೌಸ್ ತುಂಬ ಇಲ್ಲೆಲ್ಲ ಸಿಕ್ಕಾಪಡೆ ಜನ ಇರ್ತಾರೆ. ಥರ ಇಲ್ಲಿ ಸಖತ್ತಾಗಿರುತ್ತೆ. ಗ್ಲಾಸ್ ಹೌಸಲ್ಲಿ ಫ್ಲವರ್ ಶೋ ನಡೆಯುತ್ತೆ ದಸರಾ ಟೈಮಲ್ಲಿ. ಅದು ಒಂದು ವಿಡಿಯೋ ಇದೆ ನನ್ನ ಹತ್ರ, ಗ್ಲಾಸ್ ಹೌಸ್ದೆಲ್ಲ ಹಾಕ್ತೀನಿ ನೋಡಿ ಹೆಂಗಿರುತ್ತೆ ಅಂತ ದಸರಾ ಟೈಮ್ದು. ಇವಾಗ ಹೆಂಗೆ ಹೋಗೋದು? ರೈಟ್. ಓಕೆ. ಸಖತ್ತಾಗಿ ಪೀಸ್ಫುಲ್ ಆಗಿದೆ ನೋಡಿ, ಅಷ್ಟು ಟ್ರಾಫಿಕ್ ಇಲ್ಲ, ಏನಿಲ್ಲ. ಮೈಸೂರಿಗೆ ಬರಬೇಕಂದ್ರೆ ವೀಕ್ ಡೇಲಿ ಬನ್ನಿ, ವೀಕೆಂಡಲ್ಲಿ ಬಂದರೆ ಫುಲ್ಲು ಟ್ರಾಫಿಕ್ ಆಗಿಬಿಡುತ್ತೆ. ಬೆಂಗಳೂರವರೆಲ್ಲ ಇಲ್ಲಿ ಬರ್ತಾರೆ, ಇಲ್ಲಿರೋರೆಲ್ಲ ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಇನ್ನೊಂದು ನೋಡಿ ಇಲ್ಲಿ, ಓಕೆ, ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೋನ್. ಇದು ಒಂಥರ ಚೆನ್ನಾಗಿದೆ ಜಾಗ. ಒಂದು ಸಲ ಹೋಗಿ ಟ್ರೈ ಮಾಡ್ಬೋದು. ನಾವೊಂದು ಸಲ ಹೋಗಿದ್ವಿ.
ಒಂದ್ಸಲ ಹೋಗಿ ಬರ್ಬೋದು, ಚೆನ್ನಾಗಿದೆ, ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಲ್ಲಿ. ಫಸ್ಟು ಚಾಮುಂಡಿ ತಾಯಿ ಆಶೀರ್ವಾದ ಪಡೆದು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನು ಫಸ್ಟ್ ಆಶೀರ್ವಾದ ಪಡೆದಾದ್ಮೇಲೆ ಬೇರೆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟು, ಲಂಚ್ ಪಾಯಿಂಟು, ಮೈಸೂರು ಪಾರ್ಕ್ ಪಾಯಿಂಟು ಎಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ. ನೀವು ಮೈಸೂರಿಗೆ ಬಂದಾಗ ಬನ್ನಿ. ಮೃಗಾಲಯ ಝೂ ಇಲ್ಲಿಗೆ ಬರ್ತೀವಿ ಸ್ವಲ್ಪ ಹೊತ್ತರಲ್ಲಿ. ಚಾಮುಂಡಿ ಹಿಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಝೂನೇ ಬರೋದು. ಯಾಕಂದರೆ ಮೈಸೂರಿಗೆ ಬಂದಮೇಲೆ ಈ ಪ್ರಾಣಿಗಳನ್ನ ನೋಡದೆ ವಾಪಸ್ ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಬರಲೇಬೇಕು. ಇನ್ನೊಂದು ಈ ಊರಿನ ಮಹತ್ವ ಏನಂದರೆ ಕ್ಲೀನ್ ಸಿಟಿ ಗುರು. ಸಿಕ್ಕಾಪಡೆ ಎಲ್ಲೆಲ್ಲಿ ನೋಡಿದ್ರು ಆರಾಮಾಗಿ ಸಕಾಲ ಕ್ಲೀನಾಗಿದೆ, ಎಲ್ಲೂ ಒಂಥರ ಗಲೀಜಿಲ್ಲ. ನಮ್ಮ ಬೆಂಗಳೂರು ಅಲ್ಲಿ ಇಲ್ಲಿ ಬಂದರೆ ಸಿಕ್ಕಾಪಡೆ ಗಲೀಜಿರುತ್ತೆ ಅಲ್ಲಲ್ಲಿ. ಬೆಂಗಳೂರು ಅಂತಲ್ಲ, ಬೇರೆ ಯಾವ ಸಿಟಿಗೂ ಹೋಗಿ ಗಲೀಜಂತೂ ಇದ್ದೇ ಇರುತ್ತೆ. ಆದರೆ ಇದು ಮಾತ್ರ ಕ್ಲೀನ್ ಸಿಟಿ. ಜನನೂ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಅದೇ ಥರ ಎಲ್ಲರೂ ಕಲ್ತ್ಕೋಬೇಕು. ಆ್ಯಕ್ಚುಲಿ ನಮ್ಮ ಸಿಟಿ ನಾವು ಕಾಪಾಡ್ಕೋಬೇಕು. ಬೆಂಗಳೂರಾಗಲಿ, ತುಮಕೂರಾಗಲಿ, ಮೈಸೂರಾಗಲಿ, ಯಾವುದೇ ಆದರೂ ನಮ್ಮ ಸಿಟಿ ನಾವು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಆದಷ್ಟು ನಾವೆಷ್ಟು ಕ್ಲೀನಾಗಿರಬೇಕು ಅಷ್ಟು ಕ್ಲೀನಾಗಿರೋದು ಸಿಕ್ಕಾಪಡೆ ಇಂಪಾರ್ಟೆಂಟ್ ಇದೆ. ಆದಷ್ಟು ನಮ್ಮ ಕೈಲಾಗಿದ್ದ ಪ್ರಯತ್ನ ಪಡೋದು ಒಳ್ಳೆಯದು ಕ್ಲೀನ್ನೆಸ್ ಅಂತ ಬಂದಾಗ, ಅಲ್ವಾ? ಇಂದ ಸ್ಟ್ರೈಟ್ ಹೋದರೆ ಚಾಮುಂಡಿ ಬೆಟ್ಟ. ಯಾರೋ ಹಿಂಗೆ ಬಂದ, ಯಪ್ಪ ಬೈಕ್ ಮಾಡ್ದ. ಕೆಲವ್ರು ಏನೂ ಮಾಡೋಕ್ಕಾಗಲ್ಲ, ಹೆಂಗಂದ್ರೆ ಹಂಗೆ ಬಂದುಬಿಡ್ತಾರೆ. ನಮ್ಮ ಕಂಟ್ರೋಲಲ್ಲಿ ನಾವಿರಬೇಕಷ್ಟೆ. ಸೊ ಚಾಮುಂಡೇಶ್ವರಿ ಟೆಂಪಲ್ ವೆಲ್ಕಮ್ ಆರ್ ಚಾಮುಂಡಿ ಫಾರ್ಮ್. ಸೊ ಚಾಮುಂಡಿ ಹಿಲ್ಸ್ ಸ್ಟಾರ್ಟ್ ಮಾಡಿದ್ದೀವಿ. Let's see how the ride goes. ಅಂದರೆ ಇಲ್ಲೂ ಹತ್ತೋದೇ ಒಂಥರ ಪುಣ್ಯ ಮಾಡಿರಬೇಕು ಅನ್ಸುತ್ತೆ ನಿಜವಾಗ್ಲೂ. ಈ ಸನ್ನಿಧಾನಕ್ಕೆ ಬರೋಕ್ಕೆ ಏನೋ ಒಂದು ಪುಣ್ಯ ಮಾಡಿರಬೇಕು, ನಿಜವಾಗ್ಲೂ ಹೇಳ್ತೀನಿ. ಬಂದು ಇಲ್ಲಿ ಇರೋ ಒಂದು ಏನಂತಾರೆ, ಪಾಸಿಟಿವ್ ವೈಬ್ ಏನಿದೆ ಈ ಹಿಲ್ಲಲ್ಲಿ ಬೇರೆ ಯಾವ ಹಿಲ್ಸಲ್ಲೂ ಸಿಗಲ್ಲ. ಅದಂತೂ ನಿಜ. ಏನೋ ಒಂದು ಮನ್ಸಿಗೆ ಸಮಾಧಾನ, ಶಾಂತಿ ಸಿಗುತ್ತೆ ನಾವು ಈ ಜಾಗಕ್ಕೆ ಬಂದರೆ. ಎಲ್ಲರೂ ಬರಲೇಬೇಕಾದ ಜಾಗ ಇದು. ಕರ್ನಾಟಕದಲ್ಲಿ ಮೂಲೆಯಿಂದ ಜನ ಇಲ್ಲಿಗೆ ಬರ್ತಾರೆ. ನಾವು ವರ್ಷಕ್ಕೊಂದು 2-3 ಸಲ ಇಲ್ಲಿ ಆದಷ್ಟು ಬರೋ ಪ್ರಯತ್ನ ಪಡ್ತೀವಿ. ಎಲ್ಲರೂ ಬರಲೇಬೇಕಾದ ಜಾಗ ಇದು. ಚಾಮುಂಡಿ ತಾಯಿ ದರ್ಶನ ಪಡೆದ್ರೆ ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ ನಾವು ಭಕ್ತಿಯಿಂದ ಬೇಡ್ಕೊಂಡು ದೇವ್ರ ದರ್ಶನದ ಹತ್ರ ಹೋಗೋಣ. ದೇವ್ರ ದರ್ಶನ ಪಡೆಯೋಣ ಫಸ್ಟ್. ಚಾಮುಂಡಿ ಹಿಲ್ಸ್ ಸೆಂಟ್ರಿಗೆ ಬಂದಿದ್ದೀವಿ. 4 ವೀಲರ್ ಪಾರ್ಕಿಂಗ್ ಇದೆ. ಇನ್ನು ಅದೆಲ್ಲ ಫುಲ್ ಪೊಲೀಸ್ ಹೋಗಿದ್ದಾರೆ. ಈ ಒಳಗಡೆ ಪಾರ್ಕಿಂಗ್ ಹೋಗಬೇಕು. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್. ಅದೇ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ಗೆ, ಬೈಕ್ ಪಾರ್ಕಿಂಗ್ ಆಗಿರ್ಬೋದು, ಏನೇ ಇರ್ಬೋದು, ತುಂಬ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪಾರ್ಕಿಂಗಿಗೆ ಎಲ್ಲ. ಬೇಡ, ನಾವು ನುಗ್ಗೋಣ ಬೇಡವಾ? ಬೇಡ. ₹10 ಪಾರ್ಕಿಂಗು. ಅದೇ ಸಿಕ್ಕಾಪಟ್ಟೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಪಾರ್ಕಿಂಗ್ಗೆ. CC ಕ್ಯಾಮ್ರಾಗಳೆಲ್ಲ ಇದೆ. ಹಾಂ, ಆರಾಮಾಗಿ ನಾವಿಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಆರಾಮಾಗಿ ಹೋಗಿ ಬರ್ಬೋದು.
ಪಾರ್ಕಿಂಗ್ ಆಯಿತು. ಇಲ್ಲಿ ಪಾರ್ಕಿಂಗ್ ಮಾಡಿ ಫಸ್ಟು ಹೋಗಿ ದರ್ಶನ ಮಾಡ್ಕೊಂಬರೋಣ, ಮತ್ತೆ ಸಿಗ್ತೀನಿ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹಿಲ್ ಕೆಳಗಡೆ ಹಿಡಿತಾ ಇದ್ದೀವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸ್ವಲ್ಪ ರಶ್ ಇತ್ತು, ಆದರೆ ಪರವಾಗಿಲ್ಲ, ದರ್ಶನ ಚೆನ್ನಾಗಾಯಿತು. ನಾನು ಅಲ್ಲಿವರೆಗೂ ಯಾಕೆ ಒಂದು ರೀಸನ್ನು ಕ್ಯಾಮ್ರಾ ತೊಗೊಂಡು ಹೋಗಲಿಲ್ಲ ಅಂದರೆ, ಯಾವತ್ತೂ ನಾವು ದೇವರ ಸನ್ನಿಧಾನಕ್ಕೆ ಬಂದಾಗ ನಾವು ಅದನ್ನೆಲ್ಲ ಶೂಟ್ ಮಾಡಿ ನಾವು ಅದನ್ನೆಲ್ಲ ತೋರಿಸೋದು ಒಳ್ಳೆಯದಲ್ಲ. ಸೊ ಯಾವತ್ತೇ ಆಗಲಿ ಯಾರೇ ವಿಡಿಯೋ ಮಾಡಿ ನಾವೆಲ್ಲ ಅಪ್ಲೋಡ್ ಮಾಡ್ತೀವೋ, ದೇವರ ಸನ್ನಿಧಾನನೆಲ್ಲ ನಾವು ಶೂಟ್ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ನಾವು ಪ್ರಮಾಣಿಸಿ ನೋಡಬೇಕು ಇದೆಲ್ಲ. ಆಮೇಲೆ ಅಲ್ಲೋಗಿ ನಾವು ಕ್ಯಾಮ್ರಾಗಳಲ್ಲೆಲ್ಲ ಶೂಟ್ ಮಾಡ್ಕೊಂಡು ಬಂದರೆ ಈ ಜಾಗದ ಮಹತ್ವ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ದಯವಿಟ್ಟು ಇಲ್ಲಿ ಚಾಮುಂಡಿ ಹಿಲ್ಸಿಗೆ ಬಂದಾಗ ನೀವು ದರ್ಶನ ಪಡ್ಕೊಂಡು ಯಾವುದೇ ನಿಮ್ಮ ಮೊಬೈಲು ಕ್ಯಾಮ್ರಾಗಳು ಎಲ್ಲ ಆಚೆ ಇಟ್ಟು ಕಣ್ ತುಂಬಿಕೊಂಡು ಬರಬೇಕು ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನೂ. ಸೊ ಇದಾಗಿದ್ದು ನೆಕ್ಸ್ಟು ನಾವಿವಾಗ ಟುವರ್ಡ್ಸು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ವಿನಾಯಕ ಮೈಲಾರಿ ಕಡೆ ಹೊರಡ್ತಾ ಇದ್ದೀವಿ. ವಿನಾಯಕ ಮೈಲಾರಿ ಹೋಟ್ಲಲ್ಲಿ ಇಷ್ಟೊತ್ತಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, 10:30 ಟೈಮ್ ಆಗಿದೆ. ಟ್ರೈ ಮಾಡ್ತೀವಿ ಬ್ರೇಕ್ಫಾಸ್ಟಲ್ಲಿ ಸಿಗೋಕ್ಕೆ. ಇಲ್ಲಾಂದರೆ ಯಾವ ಮೈಲಾರಿ ಆಗುತ್ತೋ ವಿನಾಯಕ ಮೈಲಾರಿ, ಅಂದರೆ ಇನ್ನೊಂದು ಮೈಲಾರಿ ಹೋಟ್ಲ್ ಇದೆಯಲ್ಲ ಅದು, ಅಂದರೆ ಅದೇ ರೋಡಲ್ಲಿ ಇನ್ನೊಂದು ಗುರು ಅಂತ ಇನ್ನೊಂದು ಯಾವುದೋ ಒಂದು ಹೋಟ್ಲಿದೆ, ಅದು ಫೇಮಸ್ಸೇ. ಎಲ್ಲಿ ಸಿಗುತ್ತೋ ಅಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಚಾಮುಂಡಿ ತಾಯಿ ದರ್ಶನ ಆಯಿತು. ಇವಾಗ ನಾವು ಟುವರ್ಡ್ಸ್ ವಿನಾಯಕ ಮೈಲಾರಿ ಕಡೆ ಹೋಗ್ತಾ ಇದ್ದೀವಿ. ಅಕ್ಷರಪ್ಪ ಹತ್ರ ಅನ್ಲಿಮಿಟೆಡ್ ಫುಡ್ ಫಾರ್ ಎಜುಕೇಷನ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಕ್ಷಯಪ್ಪ ಹತ್ರ ಅವರು. ದೇವರವ್ರಿಗೆ ಒಳ್ಳೇದು ಮಾಡಲಿ, ಇದೇ ಥರ ಹಲವಾರು ಜನಕ್ಕೆ ಸಹಾಯ ಆದ ಥರ ಅವ್ರು ಹಿಂಗೆ ಕಂಟಿನ್ಯೂ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಮಾಡ್ತೀನಿ ಕೂಡ, ಒಳ್ಳೇದಾಗಲಿ ಅವ್ರಿಗೆ. ಅಕ್ಷಯಪ್ಪ ಹತ್ರ ಮೈಸೂರು ಪ್ಯಾಲೇಸು, ಝೂ ಎಲ್ಲ ಲೆಫ್ಟು. ನೋಡೋಣ, ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಎಲ್ಲಿ ನೆಕ್ಸ್ಟ್ ಯಾವ ಪ್ಲೇಸಸ್ಗೆ ಹೋಗ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಯಾಕಂದರೆ ಏನಂತಾರೆ ಅಂದರೆ, ತಿಂದರೆ ತಲೆ ಚೆನ್ನಾಗಿ ಓಡುತ್ತಂತೆ. ಫಸ್ಟ್ ಎಲ್ಲರಿಗೂ ನಾನು ಇಂಪಾರ್ಟೆಂಟ್ ಇದೆ ಹೇಳೋದು, ಎಲ್ಲರೂ ಫಸ್ಟು ಟಿಫಿನ್ ಮಾಡಬೇಕು. ಅಂದರೆ ಬೇಸಿಕಲಿ ಬ್ರೇಕ್ಫಾಸ್ಟ್ ಯಾರೂ ಮಿಸ್ ಮಾಡಬೇಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬ ಇಂಪಾರ್ಟೆಂಟು. ಎಲ್ಲರೂ ಆದಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡಿ ಚೆನ್ನಾಗಿರಿ. ನೋಡೋಣ, ಇವತ್ತು ಗಾಡಿಗಳು ಜಾಸ್ತಿ ಬರ್ತಾ ಇದೆ, ಬೇಗ ಹೋಗೋಣ. ದೋಸೆ ಸಿಗುತ್ತೆ ಅಂತ ಲೆಟ್ ಮೀ ಪ್ರೇ. ದೋಸೆ ಕೋಳಿಕೋಡು 111 ಕಿಲೋಮೀಟ್ರಲ್ಲಿಂದ ಜೊತೆ ನಾವು ಅಗ್ರಹಾರ ಹೋಗ್ತಾ ಇದ್ದೀವಿ. ಸೊ ಹೋಟೆಲ್ ವಿನಾಯಕ ಮೈಲಾರಿ ಕಡೆ ಹೋಗ್ತಾ ಇದ್ದೀವಿ. ಏನಿದೆ ಸಿಗ್ನಲ್ ಇಲ್ಲ, ಏನಿಲ್ಲ, ಇಲ್ಲಿ ಹಂಗೆ ನಿಂತಾ ಇರಪ್ಪ. ಕ್ರೇಜಿಗಳು ಕ್ರೇಜಿ ಅಂಗಡಿ. ಇಲ್ಲಿ ಆನ್ ದ ವೇ ಯಾವುದೋ ಮಾರ್ಕೆಟ್ ಕಾಣಿಸ್ತಾ ಇದೆ. ಏನಪ್ಪ ಮಾರ್ಕೆಟ್ ಇದು? ದಲಿತ ಸಂಘರ್ಷ ಸಮಿತಿ ಅನ್ಸುತ್ತೆ. ದಲಿತ ಅದು ಮಾರ್ಕೆಟ್. ಇಲ್ಲಿ ತರಕಾರಿ ಬೆಲೆಯಲ್ಲಿ ಕಡಿಮೆ ಇರ್ಬೋದು. ಟೊಮೆಟೊ ಎಷ್ಟು ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಅಂದರೆ, ಎಲ್ಲ ಕಡೆ ಇವಾಗ 100-120-150 ರೂಪಾಯಿ ಆಗ್ಬಿಟ್ಟಿದೆ ಟೊಮೆಟೊ. ಇಲ್ಲಿ ಎಷ್ಟಿರುತ್ತೋ ಗೊತ್ತಿಲ್ಲ. ಆಮೇಲೆ ತಿಳ್ಕೊಳ್ಳೋಣ, ಯಾವ್ದಾನ ಒಂದು ತರಕಾರಿ ಅಂಗಡಿ ಸಿಕ್ಕಿದ್ರೆ 100% ತಿಳ್ಕೊತೀನಿ ಇಲ್ಲಿ ಟೊಮೆಟೊ ಪ್ರೈಸ್ ಎಷ್ಟಿದೆ ಅಂತ. ಹೋಟೆಲ್ ಬಂದು ವಿನಾಯಕನೇ ನಮಗೆ ಬೇರೆ ತೋರಿಸ್ಬೇಕು ಇವಾಗ ತಿಂಡಿಗೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸಿಕ್ಕಾಪಡೆ ಹಸ್ತಲ್ಲಿದ್ದೀನಿ. ಮತ್ತು JSS ಹಾಸ್ಪಿಟಲ್ಗೆ ಹೊಡಿದು. ಮತ್ತು ಇದ್ದಾರು ವೀರಭದ್ರೇಶ್ವರ ಹಾಸ್ಪಿಟಲ್ ಇದೆ. ವಿನಾಯಕ ಮೈಲಾರಿ ಕಡೆ ಎಲ್ಲರೂ ಅಲ್ಲೇ ಹೋಗ್ತಾ ಇದ್ದಾರೆ.
ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ನಾರ್ಮಲ್ ಸ್ಟೇಜಲ್ಲಿದೆ ರೋಡ್ಸು. ಏನಪ್ಪ ಇಲ್ಲಿ ಬರ್ತಾರೆ, ಭಾಳ ತಪ್ಪಿದೆ ಇಲ್ಲಿ. ಹೋ ಅಪ್ಪ ಅದೇ ಮೇಲೆ ಬಂದ್ಲು ನೋಡಿ. ಆಯ್ತು ನಮ್ಮವೇ. ಹೆಂಗ ರೈಟಾ ಸರ್ಕಲ್ ಸಿಕ್ಕೊಂಡು ರೈಟ್ ಹೋಗೋಣ. ರೂಲ್ಸ್ ಫಾಲೋ ಮಾಡೋಣ. ಯಾವತ್ತೂ ರೈಟ್ ಹೋಗ್ಬೇಕಾದ್ರೆ ಒಂದು ಸರ್ಕಲ್ ಇದೆ ಅಂದರೆ ಸರ್ಕಲ್ ಸಿಕ್ಕೊಂಡು ಹೋಗೋಣ. ಆದಷ್ಟು ಗಾಡಿ ಓಡಿಸ್ಬೇಕಾದ್ರೆ ಒಂದಷ್ಟು ರೂಲ್ಸ್ ಫಾಲೋ ಮಾಡೋದು ನಮಗೂ ಒಳ್ಳೆಯದು, ನಮ್ಮ ಸೇಫ್ಟಿಗೂ ಒಳ್ಳೆಯದು. ಯಾವ ಏರಿಯಾ? ನಯ್ಯಾಜಿರಾವ್ ರಸ್ತೆ, MCH ಸಾಯಿವಾಲ. ಇಲ್ಲೂ ಇದೆ ಸಾಯಿವಾಲ. ಮೈಸೂರಿಗೆ ಬಂದಿದೆ. ಬೆಂಗಳೂರಲ್ಲಿ ನಾವು ಅದು ನೋಡಿಲ್ಲ. ಮೈಸೂರಲ್ಲಿ ತುಂಬ ಫೇಮಸ್ ಅದು MCH ಸಾಯಿವಾಲ, MBA. ನಾನು ನೆಕ್ಸ್ಟು BCA ಸಾಯಿವಾಲ ಅಂತ ಮಾಡೋಣ ಅಂತ ಇದ್ದೀನಿ. ನೋಡೋಣ, ನೆಕ್ಸ್ಟ್ ನಾನು BCA ಸಾಯಿವಾಲ ಅಂತ ನೋಡೋಣ ಅಂತಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಲೋ ಮಾಮ, ನಾನು ಹೇಳಿದ್ದು ವಿನಾಯಕ ಮೈಲಾರಿ ಕಣೋ. ವಿನಾಯಕ ಮೈಲಾರಿ. ಕೊನೆಗೂ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಮೈಲಾರಿ ಅಗ್ರಹಾರ. ಆ್ಯಕ್ಚುಲಿ ಯೂಶಲಾಗಿ ಎಲ್ಲರೂ ವಿನಾಯಕ ಮೈಲಾರಿ ಅಂತಾರೆ. ಮೈಲಾರಿ ಅಗ್ರಹಾರದಲ್ಲೂ ಇಲ್ಲಿ ಸಖತ್ತಾಗಿರುತ್ತೆ ದೋಸೆ. ಅಲ್ಲಿ ನೋಡಿ, ಅಲ್ಲಿ ಒಬ್ಬರು ಕಾಯ್ತಾ ಇದ್ದಾರೆ. ಇವ್ರನ್ನ ನಾವು 1 ವರ್ಷಕ್ಕೆ ಮುಂಚೆ ನಾವು ಮಾತಾಡಿದ್ವಿ. ಇಲ್ಲಿ ಬಂದಿದ್ವಿ ನಾವಿಲ್ಲಿ. ತುಂಬ ಸೂಪರ್ ಪ್ಲೇಸ್. ನವೀನ್ ಅವ್ರು ನೋಡಿ ಕಾಯ್ತಾ ಇದ್ದೀರಾ? ನವೀನ್, ಏನಕ್ಕೆ ಕಾಯ್ತಾ ಇದ್ದೀರಾ ನೀವು? ಫಸ್ಟ್ 1 ಪ್ಲೇಟ್ ಇಡ್ಲಿ 2 ದೋಸೆ ಹೇಳಿದ್ದೀನಿ. ಓಕೆ. ಒಳಗಡೆ ಕಿಚನ್ ಒಳಗಡೆ ಹೋಗೋಕ್ಕೆ ಹೋಗಲ್ಲ, ಜಸ್ಟ್ ಹೋಟೆಲ್ ಮಾತ್ರ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ನಮಗೋಸ್ಕರ ದೋಸೆ ತರ್ತಾರೆ. ನಿಮಗೆ ಸರ್? ನಮಗೇನಾ? ಥ್ಯಾಂಕ್ ಯು. ಈ ಥರ ಎಷ್ಟು ಓಲ್ಡ್ ಕಿಚನ್ನು, ಹಳೇ ಶೈಲಿನ ಇವರೇ ಕಾಪಾಡ್ಕೊಂಡು ಬಂದಿರೋದು. ಈ ಥರ ಹೋಟ್ಲೆಲ್ಲ ಮೈಸೂರಲ್ಲೇ ಸಿಗೋದು ನನ್ನ ಪ್ರಕಾರ, ಬೇರೆ ಎಲ್ಲೂ ಸಿಗಲ್ಲ. ನಾನು ಒಳಗಡೆ ಹೋಗಲ್ಲ, ಜಸ್ಟ್ ಹೊರಗಡೆಯಿಂದ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ. ಹಾಯ್, ನಮ್ಮ ಬಾಸ್ ಇವರೇ ನಮಗೆ ದೋಸೆ ಮಾಡ್ಕೊಡೋದು ಇವಾಗ. ನಿಮ್ಮ ಹೆಸರು ಸರ್? ಮಾದೇಶ್ ಸರ್. ಮಾದೇಶ್ ಅಂತ. ಥ್ಯಾಂಕ್ ಯು ಮಾದೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾದೇಶ್ ಸರ್. ಫಸ್ಟ್ ಇಲ್ಲಿ ಬಂದು ಎಲ್ಲ ಬ್ರೇಕ್ಫಾಸ್ಟ್ ಯಾರ್ಯಾರು ಬಂದಿದ್ದಾರಪ್ಪ ಇಲ್ಲಿ? ಅಶೋಕ್ ಅವರು, ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಬಂದಿದ್ದಾರೆ. ಮತ್ತು ರೀಸೆಂಟಾಗಿ ನಮ್ಮ ರಾಹುಲ್ ಗಾಂಧಿ ಅಕ್ಕ ಬಂದ್ಬಿಟ್ಟು ಅವರು ಇಲ್ಲೇ ಬಂದು ದೋಸೆ ಮಾಡಿರೋದು ನೀವೆಲ್ಲ ನೋಡಿರ್ತೀರಾ. ಸೋಷಿಯಲ್ ಮೀಡಿಯಲ್ಲಿ ತುಂಬ ವೈರಲ್ ಆಗಿದೆ. ಆದರೆ ಇವ್ರಿಗೆ ಬಂದ ನೋಡೋದಕ್ಕೆ ನೋಡಿ, ಕಾಂಗ್ರೆಸ್ ಗೆದ್ದೇ ಬಿಟ್ರು ನೋಡ್ರಿ ಅಲ್ವಾ? ಅವ್ರು ಬಂದಿರೋ ಕಾಂಗ್ರೆಸ್ ಗೆದ್ದೇ ಬಿಟ್ರು ಅಲ್ವಾ? ಕಾಂಗ್ರೆಸ್ ಗೆಲ್ತೋ ಹಾಂ, ಹೋಟ್ಲಿಗೆ ಬಂದಮೇಲೆ ಕಾಂಗ್ರೆಸ್ ಗೆದ್ದುಬಿಟ್ರು ನೋಡಿ. ನೀವು ಹೋಟ್ಲಿಗೆ ಬಂದಮೇಲೆ ಇಲ್ಲಿ ನಮ್ಮ ಕೈ ಚಂದ್ರ ಅವರು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 4.5 ಸ್ಟಾರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮ್ಮ ಅಣ್ಣವರು ಸಾಯಿಬಾಬಾ ಅವರು, ಇವರೇ CN ಮೈಲಾರ ಸ್ವಾಮಿ, ಇವರೇ ಓನರು, ಇದು ಫೌಂಡರು. ಒಂಥರ ಹಳೆ ಕಾಲೇಜ್ ಶೈಲಿ ಹೋಟ್ಲು ಇನ್ನೂ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಅವ್ರು ಇಷ್ಟೇ ವರ್ಷ ಆದರೂ ಹೀಗೆ ಮೇಂಟೈನ್ ಮಾಡ್ಕೊಂಡು ಬರಲಿ ಅನ್ನೋದು ಆಸೆ. ಥ್ಯಾಂಕ್ ಯು. ಫಸ್ಟು ತಿಂಡಿ ಮಾಡೋಣ, ಆಮೇಲೆ ನೆಕ್ಸ್ಟು. ನಿಜ ಹೇಳಬೇಕು ಅಂದರೆ ಈ ದೋಸೆ ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಸಿಗಲ್ಲ ಅನಿಸುತ್ತೆ. ಸಾಕಾಗಿದೆ. ನವೀನ್, ಹೇಗಿದೆ ದೋಸೆ? ಮಾತೇ ಇಲ್ಲ ನೋಡಿ. ಜಾಸ್ತಿ ನಿಜವಾಗ್ಲೂ ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ. ನಂಗೆ ಗೊತ್ತು, ನೋಡ್ತಾ ಇರೋರ ಬಾಯಲ್ಲೆಲ್ಲ ನೀರು ಬರುತ್ತೆ ಇದು ನೋಡಿದ್ರೆ. ಹಿಂಗಿರುತ್ತೆ ನೋಡಿ, ಇಲ್ಲಿ ದೋಸೆ ಸೂಪರ್ವಾಗಿರುತ್ತೆ. ಮೈಸೂರಿಗೆ ಬಂದಾಗ ದಯವಿಟ್ಟು ಈ ಹೋಟೆಲ್ ಮೈಲಾರಿ ಅಗ್ರಹಾರ ಟ್ರೈ ಮಾಡಿ. ನಿಜವಾಗ್ಲೂ ಖುಷಿ ಪಡ್ತೀರಾ. ಬೆಳಿಗ್ಗೆ 7 ಗಂಟೆಯಿಂದ 12:30, ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ತೆಗೆದಿರ್ತಾರೆ. ಸಂಡೇ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ಅಷ್ಟೇ. ಆಮೇಲೆ ಬಂದರೆ ಸಿಗೋಲ್ಲ, ಲೇಟಾಗಿ ಬರಬೇಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲಿ ಬನ್ನಿ, ಮಿಸ್ ಮಾಡಬೇಡಿ. ಓಕೆ, ಸೊ ನಾವು ಇವಾಗ ಮೈಲಾರಿ ಅಗ್ರಹಾರದಲ್ಲಿ ಬ್ರೇಕ್ಫಾಸ್ಟ್ ಆಯಿತು.
ನೆಕ್ಸ್ಟು ಇವಾಗ ಯಾವುದೋ ಬ್ರಾಹ್ಮಿನ್ಸ್ ಸೋಡಾ ಫ್ಯಾಕ್ಟ್ರಿ ಅಂತ ಸಿನ್ಸ್ 1934 ಇಂದ ಇರೋದ್ರಿಂದ ಸೊ ನಾವಲ್ಲಿ ಹೋಗಿ ಒಂದು ಸೋಡಾ ಟ್ರೈ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸ್ಟ್ರೈಟಾ ಲೆಫ್ಟಾ? ಸ್ಟ್ರೈಟು. ಓಕೆ, ಸಿಗ್ನಲ್ ಕಾಯ್ತಾ ಇದ್ದೀವಿ. ಸಿಗ್ನಲ್ ಬಿಟ್ಟಿದ ತಕ್ಷಣ ಒಯ್ತಾ ಇರೋದೆ. ಲೆಟ್ಸ್ ಗೋ ಟು ಬ್ರಾಹ್ಮಿನ್ಸ್ ಸೋಡಾ ಫ್ಯಾಕ್ಟ್ರಿ. ಇಲ್ಲಿ ನಾನು ರೈಟಲ್ಲಿ ಕಾಣಿಸ್ತಾ ಇರೋದೇನಿದೆ ಅದು ಬಸವೇಶ್ವರ ವೃತ್ತ. ಹಾಂ, ಅದೇ ಕರೆಕ್ಟು. ರಾತ್ರಿ ಇದೇ ರೋಡಲ್ಲಿ ಆ್ಯಕ್ಚುಲಿ ಬಂದಿದ್ದು, ಬಟ್ ಕಾಣಿಸ್ಲಿಲ್ಲ. ಇವಾಗ ಎಲ್ಲ ಕಾಣಿಸ್ತಾ ಇದೆ. ಎಲ್ಲಪ್ಪ ರೂಟು. ಎಲ್ಲೇ ಹೋದರೂ ಪ್ಯಾಲೇಸ್ ಕಡೆ ಹೋದಂಗೆ ಆಗ್ತಾಯಿದೆ. ಪ್ಯಾಲೇಸ್ಗೆ ಹೋಗಬೇಕು ಅಂತ ನಮ್ಮದು ಗಮನ ಸೆಳೀತಾ ಇದೆ. ಪ್ಯಾಲೇಸು ನೋಡೋಣ, ಆದಷ್ಟು ಹೋಗೋಣ. ತುಂಬ ವರ್ಷ ಆಯಿತು ಪ್ಯಾಲೇಸ್ಗೆ ಹೋಗಿ. ಪ್ಯಾಲೇಸ್ ಒಳಗಡೆ ಕ್ಯಾಮ್ರಾಗೆ ಸಪ್ರೇಟ್ ಫೀಸು ಅದು ಇದು ಅಂತಾರೆ. ಆದಷ್ಟು ಟ್ರೈ ಮಾಡ್ತೀನಿ ಪ್ಯಾಲೇಸ್ ಒಳಗಡೆ ಕರ್ಕೊಂಡು ಹೋಗೋಕ್ಕೆ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟು ಸೋಡಾ ಕುಡಿಬೇಕು. ಸಿಕ್ಕಾಪಟ್ಟೆ ಬಿಸಿಲು ಸುಸ್ತಾಗಿ ಹೋಗ್ಬಿಟ್ಟಿದೆ. ಅದರಿಂದಾಗಿ ಸೋಡಾ ಕುಡಿಲೇಬೇಕಾದ ಒಂದು ಸಂದರ್ಭ ಬಂದಿದೆ. ಕುಡಿಯೋಣ. ಏನು ನೋಡಿರಿ ಪ್ಯಾಲೇಸ್ ರೋಡು. ಯಪ್ಪ ಏನು ಸಾಕಾಗಿದೆ. ಮೈಸೂರು ಪ್ಯಾಲೇಸ್ ಅಂದರೆ ಪ್ಯಾಲೇಸ್ ಇದ್ದರು ಸಾಕಾಗಿದೆ. ಎಲ್ಲ ಹೊಸದಾಗಿ ಆಗ್ತಿದ್ದಾರೆ ಬೇರೆ ಸೈಡ್ಗಳು. ರೀಸೆಂಟಾಗಿ ದಸರಾ ಟೈಮಲ್ಲಿ ಇದೆಲ್ಲ ರೆಡಿ ಮಾಡಿರಬೇಕು ಅನ್ಸುತ್ತೆ. ಸಾಕ ಅಂತಾಗಿದೆ. ಇಲ್ಲಿಂದ ವ್ಯೂ ನೋಡಬೇಕು, ಕಳ್ದೋಗ್ಬೇಕು ಗುರು. ಸಾಕಾಗಿದೆ ಇಲ್ಲಿ. ಸರ್ಕಲ್ಲಿಂದ ಇವಾಗ ನಾವು ಟುವರ್ಡ್ಸ್ ಕ್ಲಾಕ್ ಟವರು. ಇದೆಪ್ಪ ಮೈಸೂರು ಫೇಮಸ್ ಕ್ಲಾಕ್ ಟವರು. ಟೈಮು ಕರೆಕ್ಟಾಗಿದೆ 12:20 ಇವಾಗ. ಅದು ಕನ್ನಡದಲ್ಲಿದೆ ನೋಡಿ, ಅದು ಇರೋದು ಸ್ಪೆಷಾಲಿಟಿ ಕನ್ನಡದಲ್ಲಿ. ಅದು ಕ್ಲಾಕ್ ಟವರ್ ಕಡೆ ಒಂದು ರೌಂಡ್ ಹಾಕಿದ್ರೆ ಒಳ್ಳೆ ಮಜಾ. ಈಗ ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಓಡಾಡ್ತಿದ್ರೆ ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತಪ್ಪ ನಿಜವಾಗ್ಲೂ. ನಮ್ಮ ಮಹಾತ್ಮ ಗಾಂಧಿ ಸರ್ಕಲ್ಲು ತಾತ, ನಮ್ಮ ಗಾಂಧಿ ತಾತ ಅವ್ರು ಇಲ್ಲೇ ಇದ್ದಾರೆ. ನಮಸ್ಕಾರ. ಗಾಂಧೀಜಿ ಕನ್ನಡದಲ್ಲಿ ಇಲ್ಲಪ್ಪ ಅದು. ಗಾಂಧಿ ಧಾಮ ಏನಾದ್ರು ಸರಿಯಾಗಿ ಓದೋಕ್ಕಾಗಲಿಲ್ಲ. ಇದು ಯಾವ ಏರಿಯಾ ಇದು? ಗಾಂಧಿ ಚೌಕ್. ಗಾಂಧಿ ಚೌಕ್ ಎಕ್ಸಾಕ್ಟ್ಲಿ. ಗಾಂಧಿ ಚೌಕ ಅಂತಾರೆ ಇಲ್ಲಿ. ಗಾಂಧಿ ಸರ್ಕಲ್ಲು. ಎಲ್ಲರಿಗೂ ಒಂದೇನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಗಾಂಧಿ ನೋಟ ಬೇಕು, ಎಲ್ಲ ಬೇಕು. ಆದರೆ ಗಾಂಧಿಯವ್ರು ಹೇಳ್ಕೊಟ್ಟಿರೋ ಪ್ರಿನ್ಸಿಪಲ್ಸ್ ಮಾತ್ರ ಯಾರೂ ಫಾಲೋ ಮಾಡೋಲ್ಲ. ಅದೇ ನಮ್ಮ ದೇಶದ ಸ್ಪೆಷಾಲಿಟಿ. ಇಲ್ಲಿ ಬಾಸ್ ಇಲ್ಲೇ ಇಲ್ಲೋಣ ಇರೋದು. ಕೂಲ್ ಡ್ರಿಂಕ್ಸ್, ಜ್ಯೂಸ್, ಸಲಾಡ್ ಇದೆ ಫೇಮಸ್. ಬ್ರಾಹ್ಮಿನ್ ಸೋಡಾ ಫ್ಯಾಕ್ಟ್ರಿ ಫುಲ್ ಫೇಮಸ್ಸು. ಇಲ್ಲಿ ಹೋಗಿ ಕ್ಯಾಶ್ ಓನ್ಲಿ. ಓ ಮೈ ಗಾಡ್. ಕುಡ್ಕೊಂಬರೋಣ. ಇದೆಯಾ? ಇದೆ, ಬನ್ನಿ. ಬರೀ ಕ್ಯಾಶ್ ಅಂತೆ. ಹೋಗಿ ಕುಡ್ಕೊಂಬರೋಣ ಬನ್ನಿ. ನನಗೂ ನಾವಿಲ್ಲಿ ಬ್ರಾಹ್ಮಿನ್ ಸೋಡಾ ಫ್ಯಾಕ್ಟ್ರಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು 84 years ಓಲ್ಡ್ ಅಂತೆ. ಸಿನ್ಸ್ 1934 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಾಗ ಒಂದು ಅಬ್ಸರ್ವ್ ಮಾಡಿ, ಬರೀ ಕ್ಯಾಶ್ ಮಾತ್ರ ಇರೋದಿಲ್ಲ. ಕ್ಯಾಶ್ ಬಿಟ್ಟು ಈ ನಿಮ್ಮ ಥರ ಈ ಗೂಗಲ್ ಪೇ, ಫೋನ್ಪೇ ಎಲ್ಲ ತೊಗೊಂಬಂದರೆ ಇವ್ರಿಗೆ ಅಕ್ಸೆಪ್ಟ್ ಮಾಡಲ್ಲ. ನಿಮಗೆ ಅದು ಆನಂದ್ ಬ್ರದರ್ಸ್. ಇಟ್ಸ್ ಕಾಲ್ಡ್ ಇದಕ್ಕೇನಂತಾರೆ? ಯೂನಿಕಲಿ ಹರ್ಬಲ್ ಜ್ಯೂಸ್ ಇದು ಫೇಮಸ್ ಅಂತ. ಇಲ್ಲಿ ಬಂದಾಗ ಹರ್ಬಲ್ ಜ್ಯೂಸ್ ಟ್ರೈ ಮಾಡಿ. ಸಿಕ್ಕಾಪಡೆ ಫೇಮಸ್ ಇದು. ಇಲ್ಲಿ ಬಂದಾಗ ಮಿಸ್ ಮಾಡಿದಂಗೆ ಈ ಜಾಗಕ್ಕೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಟ್ರೈ ಮಾಡಿ. 100% ಬರ್ತಿಟ್. ನಾವೇನಾದ್ರು ಚೆನ್ನಾಗಿದೆಯಾ? ಓಹ್, ಸಾಕಾಗಿದೆ. ಇದಕ್ಕೆ ಇನ್ನೂ ಏನು ಹೇಳ್ತಾರೆ ಇದಕ್ಕೆ? ಸಾರ್ಸಾ ಬರೀಲಾ ಸೋಡಾ. ಸೋಡಾ. ಸೊಗದೆ ಬೇರು ಸೋಡಾ. ಪ್ಯೂರ್ಲಿ ಹರ್ಬಲ್ ಬೇರು ಸೋಡಾ. ಓಕೆ, ಪ್ಯೂರ್ಲಿ ಹರ್ಬಲ್ ಸಾರಿ. ನೈಸ್. 100% ಟ್ರೈ ಮಾಡೋಣ ಇದು. ವಿಚ್ ಪ್ಯೂರಿಫೈಸ್ ದ ಬ್ಲಡ್. ಸೂಪರ್. ಬಂದು ಟ್ರೈ ಮಾಡಿ.
Brahmins ಸೋಡಾ ಫ್ಯಾಕ್ಟ್ರಿ soda factory actually. ಬಂದು ಟ್ರೈ ಮಾಡಿ ಮೂರು ಬ್ರಾಹ್ಮಿನ್ಸ್ ಸೋಡಾ ಫ್ಯಾಕ್ಟ್ರಿ. ಮೂರು ತಲೆಮಾರು ಚೇಂಜ್ ಆಗಿದೆ. ಹೌದು, 3 ತಲೆಮಾರು. ಮೂರನೇ ತಲೆಮಾರು. ಅವ್ರು ನಡೆಸ್ತಾ ಇರೋದಲ್ಲಿ ನಿಂತಿರೋದಾರಲ್ಲ, ಅವ್ರು ಹಿಂದೆಗಡೆ ನಿಂತಿರೋರು, ಅದು 3ನೇ ತಲೆಮಾರು ಅವರು ಇದನ್ನು ನಡೆಸ್ಕೊಂಡು ಬಂದಿರೋದು. ಈ ಥರ ಜಾಗಗಳು ಸಿಗೋದು ಮೈಸೂರಲ್ಲಿ ಮಾತ್ರ, ಬೇರೆ ಎಲ್ಲೂ ಸಿಗಲ್ಲ. ಇನ್ನೊಂದು ಇಲ್ಲಿ ಸ್ಪೆಷಾಲಿಟಿ ಏನಂದರೆ, ನಾವು ಕೂತ್ಕೊಳ್ಳೋ ಚೇರ್ ಇದೆಲ್ಲ ಇದು 50 ವರ್ಷದ ಚೇರ್, 50-60 ವರ್ಷದ ಚೇರ್. ಆ ಕಾಲದಿಂದ ನಾವು ಇದೇ ಚೇರ್ನೇ ಮೇಂಟೈನ್ ಮಾಡ್ಕೊಂಡು ಕುತ್ಕೊಂಡು ಎಷ್ಟು 85 ಇಯರ್ಸ್. ಓಕೆ 85 ಇಯರ್ಸ್ ಅಂತ ಈ ಚೇರ್ಗೆ. ಈ ಥರ ಹಳೇದು ಅಥೆಂಟಿಕ್ ನಮ್ಮ ಮೈಸೂರಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲೂ ಇಲ್ಲ. ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಸ್ಟಾರ್ಟ್ ಮಾಡಿ, ಅದ್ರ ಬಗ್ಗೆ ಹೇಳಿ, ಆ ಫೋಟೋ ಬಗ್ಗೆ ಹೇಳಿ. ಮಾತಾಡಿ ಆ ಫೋಟೋ ಬಗ್ಗೆ ಹೇಳಿ. ಹಾಂ, ಅದು 1935 ಇಸ್ವಿದು. ಹಾಂ 21/7/35. ಹಾಂ. ಇವಾಗ ಅದಕ್ಕೆ 88 ವರ್ಷ. 88 ವರ್ಷ ಆಗಿದೆಯಾ? ಹಂಗೆ ಇದಕ್ಕೆ ಹಬ್ಬ. ಈ ಹೋಟೆಲ್ ಬಗ್ಗೆನೂ ನೀವೇನು ಹೇಳಬೇಕು ಅಂತ ಹೇಳಿ. ಈ ಹೋಟೆಲ್ ಬಗ್ಗೆ ಬಿಸಿ ಇದ್ದೀನಿ, ಓಕೆ. ಈಗ ಮಾತಾಡೋಕ್ಕಾಗಲ್ಲ. ಇದು ಕಮ್ಮಿ ವಿತಿನ್ 11 o'clock. ಶೋರ್ ಸರ್, ಓಕೆ, ಶೋರ್, ಥ್ಯಾಂಕ್ ಯು. ಯಾಕಂದ್ರೆ ಇವಾಗ ಮಧ್ಯದಲ್ಲಿ ಬ್ರೇಕ್ ಆಗಿ ಹೋಗುತ್ತೆ. ಓಕೆ, ಸರಿ ಸರ್, ಇಲ್ಲ, ಥ್ಯಾಂಕ್ ಯು. ಮಳೆ ಬರ್ತಿದ್ದ ಬಂದು ಇದ್ದಿದ್ದು ನಿಮಿಷ ಮಾತಾಡಿಲ್ಲ. ಓಕೆ ಸರ್, ಓಕೆ, ಬರ್ತೀವಿ, 100% ಬರ್ತೀವಿ. ಥ್ಯಾಂಕ್ ಯು. ನಾವು ಬೆಂಗಳೂರು. ಹಾಂ, ಅವ್ರ ಹೋಟ್ಲ್ ಬಗ್ಗೆ ಫುಲ್ ಹೇಳಿಲ್ಲ, ಬಟ್ ನಾವು ಹೇಳಿರೋ ಇನ್ಫಾರ್ಮೇಷನ್ನು ಹೋಟ್ಲ್ ಬಂದುಬಿಟ್ಟು ಸಿನ್ಸ್ 1934. ಅವರು ಒಬ್ಬ ಬ್ಯುಸಿ ಇರೋದ್ರಿಂದ ಅವರು ಹೇಳಕ್ಕೆ ಒಪ್ಪಲಿಲ್ಲ. ಸೊ ನೀವು ನೋಡಿದ್ರಲ್ಲ, ಸೊ ಅದರಲ್ಲಿ ನಾವು ತೃಪ್ತಿ ಪಡೋಣ. ಬನ್ನಿ, ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಲೆಟ್ಸ್ ಗೋ ಟು ಮೈಸೂರು ಪ್ಯಾಲೇಸ್. 11 o'clock ಒಳಗಡೆ ಬನ್ನಿ ಅಂತ ನಾವು ಹೇಳಿದ್ದು. ಆದಮೇಲೆ ಬನ್ನಿ ಅಂದ್ರ ಏನಾಯಿತು ಅಂದರೆ, ನಾವು ಸೋಡಾ ಫ್ಯಾಕ್ಟ್ರಿ ಬಗ್ಗೆ ಕೇಳಕ್ಕೆ ಹೋದಾಗ ತಾತ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು. ಆದರೆ ಕ್ಯಾಮ್ರಾ ಮುಂದೆ ಬಂದಾಗ ಹೌದು, ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಟೈಮ್ ಅನಿಸುತ್ತೆ. ಅವ್ರು ಸ್ವಲ್ಪ ಮಾತಾಡೋಕ್ಕೆ ಹಿಂಜರಿದ್ರು. ನಾನು ಇವಾಗ ಬ್ಯುಸಿ ಇದ್ದೀನಿ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ಜಾಗ ತುಂಬ ಚೆನ್ನಾಗಿದೆ. ಮೈಸೂರಿಗೆ ಬಂದಾಗ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ಅವರು 3rd ಜನರೇಷನ್ ನಡೆಸ್ಕೊಂಡು ಬರ್ತಾ ಇರೋದು ಆ ಜಾಗನ. ತಿಂಡಿ ಆಗಿದ ತಕ್ಷಣ ಬಂದು ಇಲ್ಲೊಂದು ಸೋಡಾ ಕುಡಿದ್ರೆ ಒಳ್ಳೆ ನೆಮ್ಮದಿ. ನೆಕ್ಸ್ಟು ನಾವು ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಬನ್ನಿ, ಎಲ್ಲ ಪ್ಯಾಲೇಸ್ಗೆ ಹೋಗೋಣ. ತುಂಬ ವರ್ಷ ಆಯಿತು ಪ್ಯಾಲೇಸ್ ನೋಡಿ. ಲೆಟ್ಸ್ ಗೋ ಟು ಪ್ಯಾಲೇಸ್. ಇವಾಗ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಸೊ ಹೆಂಗಾನ ಮಾಡಿ ಇವಾಗ ಪ್ಯಾಲೇಸ್ ಒಳಗಡೆ ಹೋಗೋಣ. ಪ್ಯಾಲೇಸು ನೋಡಲೇಬೇಕಾದ್ರು. ಮೈಸೂರಿಗೆ ಬಂದಮೇಲೆ ಹೆಂಗೆ ಮಿಸ್ ಮಾಡೋಣ ಅಲ್ವಾ? ಓ, ಮಾಹಿತಿ ಕೇಂದ್ರ ಹೆಂಗಪ್ಪ ಎಂಟ್ರೆನ್ಸು? ಇಲ್ಲೇ ಹೋಗೋಣ, ಬೈಕ್ ಅಷ್ಟೇ. ಇಲ್ಲ ಹಾಕಿದ್ರೆ ಬೈಕ್ ಹಾಕಿದ್ರೆ ಆಯ್ತು. ನಾರ್ತ್ ಗೇಟ್ ಎಂಟ್ರೆನ್ಸ್ ಇದೆ ಅಲ್ವಾ? ಎಕ್ಸಿಟ್ ಇದೆ, ಎಂಟ್ರೆನ್ಸ್ ಎಲ್ಲಿ? ಎಂಟ್ರೆನ್ಸು ಅದೇ. ಐ ಆಮ್ ಫ್ರಮ್ ತಮಿಳ್ನಾಡು ಬ್ರದರ್. ಅಂದರೆ ಎಂಟ್ರೆನ್ಸ್ ಇದಲ್ಲ, ನಾವು ಬೇರೆ ಕಡೆಯಿಂದ ಬರಬೇಕು ಅಂತ ಒಂದು ಇನ್ಫಾರ್ಮೇಷನ್ ಬಂತು. ತುಂಬ ವರ್ಷ ಆಗಿತ್ತಲ್ಲ ಬಂದು. ಸೊ ಎಂಟ್ರೆನ್ಸ್ ಯಾವುದು ಅಂತ ಕರೆಕ್ಟಾಗಿ ಮರ್ತೋಗಿದೆ. ಯಾವ ಕಡೆ ಎಂಟ್ರೆನ್ಸು ಅಂತ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸಿಟಿಗೂ ವ್ಯೂಗೂ ಸೂಪರ್ ಪ್ಲೇಸ್, ಸಕ್ಕತ್ತಾಗಿದೆ. ಎಂಟ್ರೆನ್ಸು ಈ ಸರ್ಕಲ್ ಆಯಿತು. ಸರ್ಕಲಿಂದ ಆ ಕಡೆ ಎಂಟ್ರೆನ್ಸ್ ಇರುತ್ತಾ? ಎಂಟ್ರೆನ್ಸು ಯಾವ ಕಡೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಓಹೋ, ಎಲ್ಲರೂ ಬಂದಿರುತ್ತೆ ಮೈಸೂರಿನ. ಮೋಸ್ಟ್ಲಿ ಈ ಕಡೆ ಇರುತ್ತೆ ಎಂಟ್ರೆನ್ಸು. Let's go. ಎಂಟ್ರೆನ್ಸು
ಒಂದು ಡೌಟ್ ಏನಂದರೆ ಈಗ ಎಂಟ್ರೆನ್ಸ್ ಅನಿಸ್ತಾ ಇದೆ, ಗೊತ್ತಿಲ್ಲ. ಇದು ನಾವು ಆ ಕಡೆ ಹೋಗ್ಬೇಕು ಎಂಟ್ರೆನ್ಸ್ಗೆ. ಬರಾಯ್ತು ಪ್ರದರ್ಶನ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪ್ಯಾಲೇಸ್ ಎಂಟ್ರೆನ್ಸ್ ಕಡೆ ಹೋಗ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸ್. ಓಕೆ ಇದು ಎಂಟ್ರೆನ್ಸ್ ಇದೆ ರೋಡ. ಲೆಫ್ಟ್ ಹೋದರೆ ಊಟಿ, ಕ್ಯಾಲಿಕಟ್, ಬಂಡೀಪುರ್, ನಂಜನಗೂಡು ಎಲ್ಲ ಈ ಕಡೆ. ಸದ್ಯಕ್ಕಲ್ಲಿ ಹೋಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ. ಓಕೆ ಏನು ಇಲ್ಲ ಆ ಕಡೆ ಎಂಟ್ರೆನ್ಸು, ಆ ಕಡೆನೇ ಎಂಟ್ರೆನ್ಸು. ಸರ್ ವಿಶ್ವ ಮಾನವ ಪಾರ್ಕ್. ಹೆಂಗೆ ಕೊಡ್ತಾರೆ ಗುರು ಈ ಗಾಡಿಗೆ ಎಸ್ಸಿಗಳೆಲ್ಲ. ಆಟೋ ಇದೇನಾ ಎಂಟ್ರೆನ್ಸ್? ಇಲ್ಲೇ ಎಂಟ್ರೆನ್ಸ್. ಇದು ಒನ್ ವೇ ಇದು. ಅಲ್ಲೇ ಹೋಗೋ ಕಟಿಂಗ್ ಇರೋದು. ಒನ್ ವೇಲಿ ನುಗ್ತಾ ಇದ್ದೀವಿ. ಪ್ಲೀಸ್ ಡೋಂಟ್ ಮೈಂಡ್. ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಓಹೋ ಬಸ್ಗಳು ಸರಿಯಾಗಿ ಬರ್ತಾ ಇದ್ದಾರೆ ಇಲ್ಲಿ. ಓಕೆ, ಆ್ಯಕ್ಚುಲಿ ರಾಂಗ್ ವೇಲ್ ನುಗ್ಗಿ ಎಂಟ್ರಿ ತೊಗೊತಾ ಇದ್ದೀವಿ. ಆ ಗೇಟಾ? ಹಾಂ ಗೇಟ್ ಅಂತೆ. ನೋಡೋಣ, ಇಲ್ಲಿ ಬಿಡ್ತಾ ಇಲ್ಲ ಅವರು. ಆ ಕಡೆಯಿಂದ ಹೋಗ್ಬೇಕು. ಇಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಆಟೋ ಅಣ್ಣ ಫಾಲೋ ಮಾಡೋಣ. ದೇ ಆರ್ ದ ಬೆಸ್ಟ್ ಪೀಪಲ್. ಅವ್ರು ಆಟೋ ಸ್ಟ್ಯಾಂಡಲ್ಲಿ ನಿಂತಾರೆ. ನಾನೇನೋ ಪೊಲೀಸ್ ಅವ್ರು ಅಂದ್ಕೊಂಡು ಎದುರ್ಕೊತಾ ಇದ್ದೀನಿ. ನೋಡೋಣ. ಓಕೆ ಇದೆ ಎಂಟ್ರಿ. ಸಿಕ್ತಪ್ಪ, ನಮ್ಗೆ ಎಂಟ್ರಿ ಸಿಕ್ತು. ಇಲ್ಲೇ ಪಾರ್ಕಿಂಗ್ ಮಾಡಿ ಫಸ್ಟು ಪ್ಯಾಲೇಸ್ ಒಳಗಡೆ ಹೋಗಿ ಬರೋಣ. ಟಿಕೆಟ್ ಎಷ್ಟು? 100 ರೂಪಾಯಿ. 100? ಆನ್ಲೈನ್ ಪೇಮೆಂಟ್ ಇದೆ ಅಲ್ಲ? ಕ್ಯಾಶಾ? ಸರಿ. ಫಸ್ಟ್ ಪಾರ್ಕಿಂಗ್ ಮಾಡಿ ಬಂದಾಗ ಸರ್ ಬ್ಯಾಗೆಲ್ಲ ಇಡ್ಬೋದಲ್ಲ ಒಳಗಡೆ? ಅಲ್ಲ ತೊಗೊಂಡೋಗ್ಬೋದಾ ಅಥವಾ ಇಡೋಕ್ಕೆ ವ್ಯವಸ್ಥೆ ಇದೆಯಾ? ಹಾಂ ಸರಿ ಓಕೆ. ಬ್ಯಾಗ್ಗೂ ಚಾರ್ಜು, ಎಲ್ಲದಕ್ಕೂ ಚಾರ್ಜು. ಅಯ್ಯೋ ಸಿಕ್ಕಾಪಡೆ ಗುರು. ಇಲ್ಲಿ ಹೆವಿ ಎಕ್ಸ್ಪೆನ್ಸಿವ್ ಇದೆ ಇದು. ಏನು ನೆರಳು ಪಾಪ. ಇಲ್ಲಿ ಏನು ಬಿಸಿಲಿದೆ ಅಂತ ನೀನು ನೆರಳು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಕೊನೆಗೂ ಹೆಂಗೋ ಮಾಡಿ ಇಲ್ಲಿ ಪ್ಯಾಲೇಸ್ ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಕ್ಯಾಮ್ರಾ ಅಲ್ಲೋ ಇದೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಹೊರಗಡೆಯಿಂದನೇ ಒಂದು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವನು ಮಾಡ್ತಾನೆ ಇವನು. ಸೊ ಸಾಕಾಗಿದೆ. 100 ರೂಪಾಯಿ ಟಿಕೆಟು ಆದರೂ ಓಕೆ, ಪರವಾಗಿಲ್ಲ, ಕೊಡ್ಬೋದು. ಅದು ಜಾಸ್ತಿ ಹೇಳೋಕ್ಕಲ್ಲ, ನಮ್ಮ ಗೌರ್ಮೆಂಟಿಗೆ ಹೇಳಬೇಕು. ಸೊ ನಮ್ಮ ಕೈಲಿ ಏನಿಲ್ವಲ್ಲ. ಬನ್ನಿಪ್ಪ, ಎಲ್ಲ ಕಡೆ ಹಂಗೆ ಇದೆ. ಅಂದರೆ ನೋಡೋಣ ಒಳಗಡೆ ಹೆಂಗಿರುತ್ತೆ ಏನು ಅಂತ. ತುಂಬ ವರ್ಷ ಆದಮೇಲೆ ಪ್ಯಾಲೇಸ್ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಏನಂದರೆ ಸ್ವಲ್ಪ ಎಂಟ್ರಿ ಎಕ್ಸಿಟ್ ಬೋರ್ಡ್ಸ್ಗಳು ಸ್ವಲ್ಪ ಸಿಕ್ಕಾಪಡೆ ಚಿಕ್ಕದು. ಪ್ಯಾಲೇಸ್ನಲ್ಲಿ ಚಿಕ್ಕದಾಗಿ ಹಾಕಿದ್ದಾರೆ. ಇಲ್ಲಿ ಈ ಕಡೆ ಬಂದರೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಬಟ್ ಇನ್ನೂ ಸ್ವಲ್ಪ ಬೋರ್ಡ್ಗಳು ಹಾಕ್ಬೇಕು. ಇಲ್ಲಿ ಸಡನ್ನಾಗಿ ಬಂದವರು ಗೊತ್ತಾಗಲ್ಲ. ನಾವೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾ ಇದ್ವಿ. ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತ. ಆದರೆ ನೋಡಿ, ನೀವು ನೋಡ್ತಾ ಇರ್ತೀರಾ. ಇನ್ನೊಂದೇನಂದರೆ ಇವಾಗೆಲ್ಲ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಎಲ್ಲ ಕಡೆ ಲೇಡೀಸೇ ಇದ್ದಾರೆ. ನಾವೇನು ಅಲ್ಲ, ಈ ಗೌರ್ಮೆಂಟ್ ಅವ್ರಿಗೆ ಇನ್ನೊಂದು ಕ್ವಶನ್ ನವೀನ್, ನಾವೇನು ಮಾಡಿದ್ವಿ? ನಮಗೆ ಮಾತ್ರ ಚಾರ್ಜು, ಅವ್ರಿಗಿಲ್ಲ. ಏನು ನ್ಯಾಯ ಇದು? ನ್ಯಾಯನ ಇದು? ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹಲವಾರು ಕಾರಣಗಳಿದೆ. ಬಟ್ ಒಂದು ಹೇಳೋದು ಒಂದೇ, ನಾನು ಹೇಳೋದೇನಂತ ಅಂದರೆ ಅಟ್ಲೀಸ್ಟು ಆಯಿತು, ನಿಮಗೆ ನೀವು
ಹಾಂ ನಿಮಗೆ ನೀವು ಈ ವೋಟ್ ತಗೋಬೇಕು ಇಲ್ಲ ವೋಟ್ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಫ್ರೀ ಅಂತ ಅಂದ್ಬಿಟ್ಟು ಹಾಂ ಪಾರ್ಶಿಯಾಲಿಟಿ ಮಾಡಬಾರ್ದು. ಇದು ತುಂಬ ದೊಡ್ಡ ಪಾರ್ಶಾಲಿಟಿ. ಕರೆಕ್ಟ್, ಈ ವರ್ಡ್ ನಾನು ಮಿಸ್ ಮಾಡಿದೆ. ಸಿಕ್ಕಾಪಟ್ಟೆ ಪಾರ್ಶಾಲಿಟಿ ಆಗಿದೆ ನೋಡಿ. ಅವ್ರಿಗೆಲ್ಲ ಫ್ರೀ ಬಸ್ಸು, ನಮಗೇನಿಲ್ಲ. ಪೀಸ್ ನೋಡಿ ಅವ್ರು ಪೀಸ್ ಅಂತಾರೆ, ಅವ್ರಿಗೆಲ್ಲ ಫ್ರೀ ಬಸ್ಸು, ನಮಗಿಲ್ಲ ನೋಡಿ ಇಷ್ಟೇ. ಹಾಂ, ಅಲ್ಲ ಫ್ರೀ ಬಸ್ ಬಗ್ಗೆ ಹೇಳ್ತಾ ಇದ್ದೆ. ನಮಗೆ ಫ್ರೀ ಬಸ್ ಇಲ್ಲ, ನಿಮಗೆ ಮಾತ್ರ ಫ್ರೀ ಅಂತ. ಅದೇ ನಾವೇನು ಮಾಡಿದ್ವಪ್ಪ, ಓಟ್ ಹಾಕಿದ್ವಿ. ಹಾಂ, ನೋಡಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ ಅವರು. ಥ್ಯಾಂಕ್ ಯು. ಕರ್ನಾಟಕ ಸ್ಪಾರ್ಕ್ ಪ್ಲಗ್ಸ್ ಅಂತ ಇನ್ಸ್ಟಾಗ್ರಾಮ್. ಹಾಂ, ಯೂಟ್ಯೂಬ್ಗೂ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಎಂಟ್ರೆನ್ಸ್ ಆಯ್ತಾ? ನೀವು ನೋಡಿದ್ರ ಎಲ್ಲ? ಯಾರೋ ಸಿಕ್ಬಿಟ್ಟು ನೋಡಿ, ಅವರು ಹೆಂಗಂದು ಓಟ್ ಹಾಕಿದ್ರ ಅದು ಇದು ಅಂತೆಲ್ಲ ಕೇಳ್ಬಿಟ್ರು. ಬಿಡಿ ಸರ್, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು. ಹೌದು. ಇವಾಗ ಇನ್ನೊಂದು ಹೊಸ ರೂಲ್ ಏನು ಮಾಡಿದ್ದಾರೆ ಅಂದರೆ, ನಾವು ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು. ಹಳೆ ರೂಲ್ ಯಾರಿಗೂ ಆ್ಯಕ್ಚುಲಿ ಮುಂಚೆ ಇದ್ದಂಗಿಲ್ಲ, ನನಗೆ ಜ್ಞಾಪಕ ಇಲ್ಲ. ಇದ್ದಂಗಿಲ್ಲ. ಇವಾಗ ಪೇಂಟ್ ಗಿಂಟ್ ಎಲ್ಲ ಪೇಂಟ್ ಗಿಟ್ ಹೊಡ್ಸಿರೋದಲ್ಲ. ಏನು ಹೇಳ್ತಾ ಇರೋದಂದರೆ, ಇದು ಈ ನಾವು ಸ್ಲಿಪ್ಪರ್ಸ್ ಇಲ್ಲೇ ರಿಮೂವ್ ಮಾಡಿ ಹೋಗ್ಬೇಕಾ ಹೋಗಬಾರ್ದಾ ಗೊತ್ತಿರಲಿಲ್ಲ. ಸೊ ಇವಾಗ ರಿಮೂವ್ ಮಾಡಿ ಹೋಗಲೇಬೇಕು. ಸಾಕ್ಸ್ ಹಾಂ, ಸಾಕ್ಸ್ ಬಿಡೋಣ, ಆಯ್ತು. ಪ್ಯಾಲೇಸ್ ಒಳಗಡೆ ಬಂದು ಈ ಒಂದು ಶಾಪಲ್ಲಿ ಏನನ್ನ ಶಾಪಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ನೀವು ಇಲ್ಲಿ ಬರ್ಬೋದು. ಒಳ್ಳೆ ಶಾಪಿಂಗು ಎಲ್ಲ ಚೆನ್ನಾಗಿದೆ, ಸ್ಯಾರಿಗಳು ಅದು ಇದು. ಆದರೆ ನಾವು ತೊಗೊಳ್ಳೋಂಥದ್ದು ಏನೂ ಇಲ್ಲ. ಯಾವುದು ಏನು ತೊಗೊತೀರಾ? ಮೈಸೂರು ಸ್ಯಾಂಡಲ್ ಸೋಪ್ ತೊಗೊತೀರಾ? ಸುಮ್ಮನೆ ಅದನ್ನು ಯಶವಂತಪುರ ಅಲ್ಲಿಂದನೇ ಇಲ್ಲಿಗೆ ಬರೋದು. ಅಲ್ಲ ಜೋಕಿಂಗ್ ಆದರೂ ಇಲ್ಲಿ ಸಕಾಲಾಗಿದೆ. ಪ್ಯಾಲೇಸ್ ಇದು ಸ್ಟ್ರಕ್ಚರ್ ಮಿನಿ ಪ್ಯಾಲೇಸು. ಮನೆಗೆ ತಂದು ಇಸ್ಕೊಳ್ಳಿ, 2750 ರೂಪಾಯಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಇದು ನೋಡ್ಕೊಂಡು ಕುತ್ಕೊಂಡ್ಬಿಡಿ ಅಲ್ವಾ? ನಾನು ಹ್ಯಾಟ್ ಅನ್ನೋದು ತೊಗೊಳ್ಳೋಣ ಅಂತ ತೊಗೊತೀರಾ? ನಾವೇನು ಈ ಮೈಸೂರು ಪ್ಯಾಲೇಸ್ ಆರ್ಕಿಟೆಕ್ಟ್ ಒಬ್ಬ ಬಂದ್ಬಿಟ್ಟು ಮಿಸ್ಟರ್ ಹೆನ್ರಿ ಇರ್ವಿನ್ ವಿತ್ ವರ್ಕ್ಮೆನ್ಶಿಪ್ ಬೈ ಲೋಕಲ್ ಆರ್ಟಿಸ್ಟ್. ಓದಿ ನಿಮಗೆ ಗೊತ್ತಾಗುತ್ತೆ ಯಾರು ಕಟ್ಟಿದ್ದು ಮೈಸೂರು ಅಂತ, ಮೈಸೂರು ಪ್ಯಾಲೇಸ್ ಅಂತ. So the palace was built during the regime of Krishna Devarayar IV. After the old wooden palace was destroyed by accidental fire in the year 1897. Rupees 42 lakhs. ಆ ಕಾಲದಲ್ಲಿ 42 ಲಕ್ಷ ಖರ್ಚು ಮಾಡಿ 15 ವರ್ಷ ಆಯಿತು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಡಿಸೈನ್ ಬೈ ಆರ್ಕಿಟೆಕ್ಟ್ ಮಿಸ್ಟರ್ ಹೆನ್ರಿ ಇರ್ವಿನ್ ವಿತ್ ವರ್ಕ್ಮೆನ್ಶಿಪ್ ಬೈ ಲೋಕಲ್ ಆರ್ಟಿಸ್ಟ್. ಇಟ್ ಇಸ್ ಸಿಂಥಸಿಸ್ ಆಫ್ Hindu and Islamic style of architecture with traces of European influence, constructed mostly of granite. It measures mostly of granite. It measures 74.50 mm. Length 47 width, 44.10 height. ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಗೈಡ್ ಜೊತೆ ಬಂದಿಲ್ಲ. ಅಲ್ಲೇ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೊಳ್ಳೋರು ಏನು ಹೇಳ್ತಾರೆ ಅಂದರೆ, ಬಾಪ ಅಂಬಾರಿ ನೋಡೋಣ. ಹಳೇ ಕಾಲದ್ದು ಎಲ್ಲ ಮಂಟಪಗಳು ಅದು ಇದು ಎಲ್ಲ ಇದೆ. ಕ್ಯಾಮ್ರಾ ಇದು ಮಾಡಿದ್ರೆ ಕಷ್ಟ. ನಾನು ಪ್ಯಾಲೇಸ್ ಒಳಗಡೆ ಸಾಕಾಗಿದೆ. ಪ್ಯಾಲೇಸ್ ಈ ಕಡೆ ಹೋಗ್ಬೇಕಾ ಆ ಕಡೆನಾ? ಈ ಕಡೆ ಹೋಗೋಣ. ಓಕೆ, ನೋಡ್ಕೊಂಬೋದು. ಸಾಕಾಗಿದೆ ಇದು. ಸೂಪರ್ ಆಗಿದೆ ಪ್ಯಾಲೇಸ್ ಒಳಗಡೆ. ವಾ ಮೇಲ್ ಸ್ವರ್ಗ ಗುರು ಇದು. ಸೊ ಆರ್ಕಿಟೆಕ್ಚರ್ ಈ ಆರ್ಕಿಟೆಕ್ಚರು ಮಸ್ತಾಗಿದೆ, ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ಇಲ್ಲಿ ವಿಡಿಯೋಗ್ರಫಿ ಪ್ರೈವೇಟ್ ಅಂತ ಹೇಳಿದ್ದಾರೆ. ಸುಮ್ಮನೆ ಹೆಂಗೋ ಟ್ರೈ ಮಾಡ್ತಾ ಇದ್ದೀನಿ. ಯಾರೂ ಬಂದು ಹಿಡೀಲಿಲ್ಲ ಅಂದರೆ ಸಾಕು. ಸಾಕಾಗಿದೆ ಮಾತ್ರ. ಮೈಸೂರು ಪ್ಯಾಲೇಸ್ ಟೂರ್. ಓಹೋ ಸ್ಟಾಫ್ ಆಫೀಸರ್ಸ್ ಎಲ್ಲ ಇಲ್ಲೇ ಕೂತ್ಕೋತಾ ಇದ್ದಿದ್ದು. ಒಳಗಡೆ ರಾಜ ಸ್ಟಾಫ್ ಆಫೀಸರ್ ಮೊಹಮ್ಮದ್ ಗೌಸ್ ಛೋಟಾ ಡಿಫ್ರೆಂಟ್. ಅವ್ರ ಮಿರರ್ ನೋಡಿ ಇವ್ರು ಕಾಣಿಸ್ತಾ ಇದೆ. ಸಾಕಾಗಿದೆ. ಫುಲ್ಲು ಫೋಟೋ ಸೆಷನ್ಗಳು ನಡೀತಾ ಇದೆ. ನೈಸ್, ಸಕ್ಕತ್ತಾಗಿದೆ ಮುದ್ರಾ ಪ್ಯಾಲೇಸ್ ಎಲ್ಲ ನೋಡಿ.
ಒಳಗಡೆ ಹೋಗ್ಬಿಟ್ರೆ ಅಲ್ಲಿ ಏನೋ ಕೂತ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೆ ಮಜಾ ಇರುತ್ತೆ. ಅದ್ರ ನಮ್ಗೆ ಯಾರಿಗೂ ಬಿಡಲ್ಲ ಅಷ್ಟೇ. ನಾವು ರಾಜರಾಗಬೇಕು ಅಲ್ವಾ ನವೀನ್? ನಾವು ರಾಜರಾದ್ರೆ ಬಿಡ್ತಾರಲ್ಲ ಅಲ್ಲಿ. ನಾವೇ ರಾಜ. ಏನು ಡೈಲಾಗ್ ಹೇಳಿ. ನಮಗೆ ನಾವೇ ರಾಜ, ಮೈಸೂರು ರಾಜ ಆಗಕ್ಕಾಗಲ್ಲ ಅಷ್ಟೇ. ಒಂದೊಂದು ಕೆತ್ತೆ ಹೆಂಗೆ ಸೀದಾ ಸಾಕಾಗಿದೆ. ಓಹೋ ಇದೆಲ್ಲ ಫ್ಯಾಮಿಲಿಯವರು ಎಲ್ಲ ಇದ್ದಾರೆ ನೋಡಿ ಇದರಲ್ಲಿ. ಸಾಕಾಗಿದೆ. ಚಾಮರಾಜ ಒಡೆಯರ್ ಇದ್ದಾರೆ, ಚಾಮರಾಜ ಒಡೆಯರ್, ಕಂಠೀರವ ನರಸಿಂಹರಾಜ ಒಡೆಯರ್, ಪಿಕ್ಚರ್ಸ್ ಅಂತ ಹೇಳಿ ಕೆಂಪಂಚಮ್ಮನವರು, ಚಾಮರಾಜ ಒಡೆಯರ್ ನೋಡಿ. ನಮ್ಮ ಒಡೆಯರ್ ಸಾಹೇಬ್ರು ಕೃಷ್ಣರಾಜ ಒಡೆಯರ್ ನಿಮಗೆ ಗೊತ್ತಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮತ್ತು ಉಪನಯನ ಆಫ್ ಜಯಚಾಮರಾಜ, ಉಪನಯನ ಆಫ್ ಜಯಚಾಮರಾಜ ಒಡೆಯರ್. ಸೂಪರ್ ಹಿಸ್ಟ್ರಿ ಇದೆಲ್ಲ, ನಮ್ಮ ಹಿಸ್ಟ್ರಿ ಮಾತ್ರ ಸೂಪರ್ ಕರ್ನಾಟಕದ್ದು. ಆ ಕಾಲದಲ್ಲಿ ಮೋಸ್ಟ್ಲಿ ಎಲ್ಲ ದುಡ್ಡು ಹಿಡಿತಾ ಇದ್ರಲ್ಲಿ ಒನ್ ಆಫ್ ಅಲ್ಲ ಅಲ್ಲಿ ಮೇಲೆ ಲೋರ್ ಅದಿದೆಯಲ್ಲ ಅದನ್ನ ಒಂದ್ಸತಿ ಅಬ್ಸರ್ವ್ ಮಾಡಿ ನೀಟಾಗಿ. ಏನಾದರೂ ಸೀಕ್ರೆಟ್ಸ್ ಥಿಂಗ್ಸ್ನ ಯಾರಿಗಾದ್ರೂ ಕಳಿಸ್ಬೇಕಾದ್ರೆ, ಬೇರೆಯವರು ಕಳಿಸ್ಬೇಕಾದ್ರೆ ಅದರೊಳಗಡೆ ಪೇಪರ್ನ ಬರೆದು ಸ್ಟ್ಯಾಂಪ್ ಹಾಕಿ ರೋಲ್ ಮಾಡಿ ಅದರಲ್ಲಿ ಹಾಕಿ ಅದನ್ನು ತೊಗೊಂಡೋಗ್ತಾ ಇದ್ರು ಸರ್. ಇವಾಗ ಬ್ಲಾಕ್ ಚೈನು, ಸೆಕ್ಯೂರಿಟಿ ಅದು ಇದೆಲ್ಲ ಇದೆ. ಆ ಕಾಲದಲ್ಲಿ ಅದು ಮೊಮೆಂಟೋಸ್ ಅಂಡ್ ಅಪೀಲ್ಸ್ ರಿಸೀವ್ಡ್ ಬೈ ದ ರಾಯಲ್ಸ್. ಎಲ್ಲ ಅಬ್ಸರ್ವ್ ಮಾಡಿ ಜಾಸ್ತಿ ಇರೋದು ರಾಮರದೇ. ಅಲ್ಲೊಂದು ರಾಮ, ಜೈ ಶ್ರೀರಾಮ್. ಇದು ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ. ದಿಸ್ ಬಾರ್ ಒಂದೊಂದು ಬಿಟ್ ಬೈ ಬಿಟ್ ಮಾಡ್ಕೊಂಡು ಇಲ್ಲಿ ಬಂದಿರೋದು. ಇದೆಲ್ಲ ಒಂದೇ ಥರದ್ದು ನೋಡಿ. ಏಜು ಸಿದಿಸ್ ಇದು ಒಂದೇ ಒಂದು ಬಿಟ್ಟು, ಈ ಒಂದು ಬಿಟ್ಟು, ಈ ಬಿಟ್ಟು ಆದಮೇಲೆ ಇದನ್ನು ಬಿಡಬೇಕು, ಇದು ಕಟ್ಟಾದ್ಮೇಲೆ ಇದನ್ನು ಕಟ್ಟಬೇಕು, ಇದಾದ್ಮೇಲೆ ಇದು ಮಾಡಬೇಕು. ಒಂದೊಂದೇ ಕಟ್ಕೊಂಡ್ಬಂದಿರೋದು. ಇದು ಒಂದೇ ಬಿಟ್ಟು ಬೈ ಸುಮ್ಮನೆ ಹಿಂಗೆ ಇವಾಗ ಬರೋ ಥರ ಆರ್ಟಿಫಿಷಿಯಲ್ ಹಂಗೆ ಅಂಟಿಸಿಲ್ಲ. ಅದೊಂದು ಬರೋಕ್ಕೆ ಸಾಧ್ಯವೇ ಅಲ್ಲ. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮೇಲೆ ಅದಕ್ಕೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮದು ಪ್ಯಾಲೇಸ್ ಅಂದರೆ ನಮ್ದು ರೀ. ಯಾವುದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಅಲ್ಲೆಲ್ಲ ನೀಟಾಗಿ ಅಲ್ಲಿ ಓಕೆ ಅಲ್ಲಿ ಏನು ಕಟ್ಟಿದ್ದಾರೆ ರೀ ಪ್ಯಾಲೇಸ್ ಮಾತ್ರ. ಅಯ್ಯೋ ಹೆರಿಟೇಜ್, ಕರ್ನಾಟಕ ಹೆರಿಟೇಜ್ ಇದು. ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ಈ ಡೋರ್ ಕುಮ್ಕಿ ಎಲಿಫೆಂಟ್ ಅದು ಆನೆಗಳಿದ್ದ ಜಾಗ ಅಂತ ಇದೆ. ಕುಮ್ಕಿ ಎಲಿಫೆಂಟ್ಗಳಿದೆಯಲ್ಲ, ಕುಮ್ಕಿ ಆನೆಗಳಿದ್ದ ಜಾಗ ಇದು ಹಳೆ ಕಾಲದಲ್ಲಿ. ಒಳ್ಳೆ ಸಕ್ಕತ್ತಾಗಿ ಮಾಡಿದ್ದಾರೆ. ಆ ಡೋರ್ಗಳು ನೋಡ್ತಾ ಇದ್ರೆ ಅಯ್ಯೋ ಏನು ಸಕ್ಕತ್ತಾಗಿದೆ ಅನ್ಸುತ್ತಪ್ಪ. ಸ್ಟೇಜ್ ಕ್ಯಾರಿಯರ್, ಬುಲಾಕ್ ಕಾರ್ಟ್. ಆ ಕಾಲನೋ ಕಾಲ. ತಕ್ಕದೇ ರಾವನ್ 9 ಸೀಟ್ ಕ್ಯಾರೇಜ್, ಆ್ಯಂಬುಲೆನ್ಸ್ ಕ್ಯಾರೇಜ್ ಅಂತ. ಆ್ಯಂಬುಲೆನ್ಸ್ ಇದೆ. ಬರಬೇಕು ಅಂತ ಅಂದ್ಬಿಟ್ಟು ಲಂಡನ್. ಓಹೋ ಮೇರಿ ವೆದರ್ ಲಂಡನ್ನಿಂದ ಬಂದಿರೋದು. ಏನು ಸಕಲಾಗಿದೆ ಮಾತ್ರ. ಮೈಸೂರು ಪ್ಯಾಲೇಸ್ ಅಂದರೆ ಮೈಸೂರು ಪ್ಯಾಲೇಸೇ, ದೂಸರಾ ಮಾತೇ ಇಲ್ಲ. ನೀವು ಹೇಳೋದು ನವೀನ್, ಇದು ಎಂಟ್ರೆನ್ಸ್ ಎಲ್ಲ ಇದೆ. ಇದ್ರ ಒಳಗಡೆ ಹೋದ್ರೆ ಮಾಲ್ ಒಳಗಡೆ ಹೋದಂಗೆ. ಮಾಲ್ ಒಳಗಡೆ ಏನು ಆ ಕಾಲದಲ್ಲೇ ನೋಡಿ ಏನು ಸಕಲಾಗಿ ಮಾಡಿದ್ದಾರೆ. ಮಳೆ, ಗಾಳಿ, ಬಿಸಿಲು, ಚಳಿ ಏನೇ ಬಂದ್ರು ಎಲ್ಲ ಕಡೆ ಏನೇ ಬಂದರೂ ಎಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ. ವೆದರ್ ಗೊತ್ತಾಗಲಿ ಅಂತ ಸಕಲಾಗಿದೆ ಮಾತ್ರ. ಬಾ 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 ಏನು ಮಾಡಿದ್ದಾರೆ ಗುರು. ಬನ್ನಿ ಹಿಂಗೆ ನೋಡ್ಕೊಂಡು ಹೋಗೋಣ. ಆ ಕಾಲದಲ್ಲಿ ಚಾಮುಂಡೇಶ್ವರಿ ರಥೋತ್ಸವ ಹೆಂಗೆ ನಡೀತಾ ಇತ್ತು ಅನ್ನೋಕ್ಕೆ ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಕ್ಕತ್ತಾಗಿ ನೋಡಿ, ಈ ಥರ ನಡೀತಾ ಇತ್ತು ಅವಾಗ. ನಾವು ಮೈಸೂರು ದಸರಾ ನೋಡಿದ್ದೀವಿ, ಆದರೆ ರಥೋತ್ಸವ ನೋಡ್ತಾ ಇರೋದು
ಫಸ್ಟ್ ಟೈಮು ಆ ಥರದ. ಇದ್ಯಾವುದಪ್ಪ ಇದು? ಹಾಂ, ಇದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರೊಸೆಷನ್. ಓಹೋ, ಕೃಷ್ಣ ಜನ್ಮಾಷ್ಟಮಿಗೂ ಈ ಥರ ಪ್ರೊಸೆಷನ್ ನಡೀತಾ ಇತ್ತು. ವಂಡರ್ಫುಲ್, ಸೂಪರ್. ನಮಗೆ ನೋಡೋ ಭಾಗ್ಯ ಇಲ್ವೇ? ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ಇವಾಗ ನೋಡಿ ಸಿಲ್ವರ್ ಚೇರ್ಗಳು. ಆ ಕಾಲದಲ್ಲಿ ಕೂತ್ಕೊಂತಿದ್ದೆ ಚೇರ್ಗಳು ಹೆಂಗಿತ್ತು ಅಂತ ರಾಜರು ಅವರು ಇವರು ಎಲ್ಲರೂ ಇಂಥ ಚೇರ್ಗಳು ಕೂತ್ಕೊಂತಿದ್ರು. ಈ ಥರ ಮಿರರಲ್ಲಿ ನೋಡಿಕೊಂಡು ರೆಡಿ ಆಗೋರು. ಅಯ್ಯೋ, ನಾವು ಇದ್ದೀವಿ ಈ ಕಾಲದವ್ರು. ಅವಾಗ ಆ ಕಾಲದವ್ರು ನೋಡಿ, ಅದು ಈ ಕಾಲದವರು ಸದ್ಯ ಯಾರೋ ಫೋನ್ ಇಟ್ಕೊಂಡಿದ್ದಾರೆ ನೋಡಿ. ಈ ಕಾಲದವರು ಫೋನ್ ಇಟ್ಕೊಂಡು ನೋಡ್ಕೊತಾರೆ ಅವ್ರನ್ನ. ಅದು ಯಾವ ಥರ ಅಂದರೆ, ಒಬ್ಬೊಬ್ರಂತೂ ಈ ಸ್ನ್ಯಾಪ್ಚಾಟಲ್ಲಿ ಈ ನಾಯಿ ಮುಖ ಮಾಡಿಕೊಂಡು ಅದು ಇದು ಮಾಡ್ಕೊಂಡೆಲ್ಲ ಮುಖ ನೋಡ್ಕೊತಾರಲ್ವ ನವೀನ್. ಈ ಕಾಲದಲ್ಲಿ ಸ್ನ್ಯಾಪ್ಚಾಟಲ್ಲಿ ಸೆಲ್ಫಿ ತಕ್ಕೊಂಡು ನಾಯಿ ಮುಖ ಮಾಡ್ಕೊಂಡೆಲ್ಲ ನೋಡ್ಕೋತಾರೆ. ಅಂಥವ್ರಿಗೆ ಏನು ಹೇಳೋಣ ಅಲ್ವಾ? ಏನು ಹೇಳೋಕ್ಕಾಗಲ್ಲ. నేను ಆಲ್ಮೋಸ್ಟ್ ಎಕ್ಸಿಟ್ ಹತ್ರ ಇದ್ದೀವಿ. ಅಂಬಾರಿ ಹತ್ರ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಬಂದಾಗ ಪ್ಯಾಲೇಸ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಒಂಥರ ಒಳ್ಳೆ ಏನೋ ಒಂಥರ ಸಿಕ್ಕಾಪಟ್ಟೆ ಏನಂತಾರೆ, ಒಂದು ಹಳೆ ಆರ್ಕಿಟೆಕ್ಚರು ಎಲ್ಲ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಲ್ಲಿ. ಒಂಥರ ಮನ್ಸಿಗೆ ತುಂಬ ಖುಷಿ ಆಗುತ್ತೆ ನೀವು ಪ್ಯಾಲೇಸ್ ನೋಡ್ಕೊಂಡು ಹೋದರೆ. ಬನ್ನಿ ನೋಡೋಣ. ಇಲ್ಲೇ ನೋಡ್ಕೊಂಡು ಬರ್ತಾ ಇದ್ದೀವಿ ದ ಮೋಸ್ಟ್ ಐಕಾನಿಕ್ ಅಂಬಾರಿ. ಇಷ್ಟೊತ್ತು ಏನು ಎಲ್ಲರೂ ಕಾಯ್ತಾ ಇರ್ತಾರೆ ನೋಡೋಕ್ಕೆ, ಅದು ನೋಡಿ ಇಲ್ಲೇ ಇದೆ. ಅದೇ ಇದೇ ಅದು. ನನ್ನ ಹತ್ರ ಇನ್ನೊಂದು ವಿಡಿಯೋನೂ ಇದೆ, ದಸರಾಗೆ ಬಂದಿದ್ದು ಈ ಅಂಬಾರಿ ಆನೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಒಂದು ವಿಡಿಯೋ ಇದೆ. ಅದು ಸಹಿತ ಹಾಕ್ತೀನಿ. ಇದನ್ನು ನೋಡಿ, ಅಂಬಾರಿ ಎಷ್ಟು ಹೊಳಿತಾ ಇದೆ ನೋಡಿ. ನಾವೇ ಪ್ಲ್ಯಾನ್ ಮಾಡೋದು ಅದೆಲ್ಲ ಹೇಳ್ಬಾರ್ದು. ತುಂಬ ಚೆನ್ನಾಗಿದೆ ನೋಡಿ ಅಂಬಾರಿ. ಬನ್ನಿ ಹೋಗೋಣ, ಅಂಬಾರಿ ನೋಡಾಯ್ತು. ಬನ್ನಿ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ಲೇಸ್. ಒಳ್ಳೆ ಸಖತ್ತಾಗಿರೋ ಮೆಟ್ಲುಗಳು ನೋಡಿ, ಎಷ್ಟು ಸಖತ್ತಾಗಿದೆ. ಎಲ್ಲ ಮಿರರ್ ಸೆಲ್ಫಿಗಳು ನಡೀತಾ ಇದೆ. ಆಲ್ಮೋಸ್ಟ್ ಎಕ್ಸಿಟ್ ಹತ್ರ ಬರ್ತಾ ಇದ್ದೀವಿ. ಅಂಬಾರಿ ನೋಡಿದ್ರಲ್ಲ ಹೆಂಗಿತ್ತು, ಹೊಳಿತಾ ಇತ್ತಲ್ಲ. ನೆಕ್ಸ್ಟ್ ಇದರಿಂದ ಮೆಟ್ಲು ಎತ್ಕೊಂಡು ಇಲ್ಲಿ ಏನಿದೆ, ಓಹೋ ರಾಜರು ಹೆಂಗೆ ಕೂತ್ಕೊತಾ ಇದ್ರು ಅದೆಲ್ಲ ನೋಡಿ. ಓಹೋ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾವ ಥರ ಕೂತಿದ್ರು ಅಂತ, ನಮ್ಮ ರಾಜರು ನೋಡಿ ಯಾವ ಥರ ಕೂತಿದ್ರು ಅಂತ. ಇದು ಪ್ರವಾಸಿಗರ ಗಮನಕ್ಕೆ ಎರಡು ಕಣ್ಣು ಸಾಲದು ಗುರು ನೋಡೋಕೆ. ಇದನ್ನು ಸಕ್ಕತ್ತಾಗಿದೆ. ಓಹೋ, ಕಾಲೇಜ್ ಮಿರರ್ ನೋಡ್ರಪ್ಪ ಹೆಂಗಿತ್ತು ಅಂತ. ಸೂಪರ್ ಮಿರರು. ಔಟ್ಲುಕ್ ನಿಂತ್ಕೊಂಡು ಪ್ಯಾಲೇಸ್ ಎಲ್ಲ ಇಡೀ ಮೈಸೂರು ನೋಡ್ಕೊತಾ ಇದ್ರು ಅನ್ಸುತ್ತೆ ಅಲ್ವಾ ಗುರು? ಕೋಟಿ ಆಡಲ್ಲ, ಸಭೆ ಇದೆ. ಹಾಂ, ಕೂತ್ಕೊಳ್ಳೋಕೆ ಸಭೆ ಇದೆ. ಕೋಟಿ ಆಡಿದ್ದು ಹೆಂಗಿತ್ತು ನೋಡಿ. ಇದು ಬಾ, ಇಲ್ಲಿ ಕೂತ್ಕೊಂಡ್ರೆ ನೋಡಿ ಹೆಂಗೆ ಕಾಣಿಸುತ್ತೆ ಆಚೆ ಕಡೆ ಅಂತ. ಸೂಪರಾಗಿ ಕಾಣಿಸುತ್ತೆ ಮಾತ್ರ. ಇದು ಕೋಟಿ ಆಡು ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಡಿಸೈನ್ ಮಾತ್ರ ಸೂಪರಾಗಿದೆ. ಇಲ್ಲಿಂದ ನೋಡಿಬಿಟ್ರೆ ಇಡೀ ಮೈಸೂರೇ ಕಾಣಿಸ್ಬಿಡುತ್ತೆ. ಆ ಕಾಲದಲ್ಲಿ, ಇವಾಗೆಲ್ಲ ನೋಡಿ ಎಂಟ್ರೆನ್ಸು ಆ ಕಡೆಯಿಂದ ನಾವು ಇದನ್ನು ನೋಡ್ತೀವಿ. ಇಲ್ಲಿಂದ ಅಪೋಸಿಟ್ ಸೈಡ್ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. 8 ಗಂಟೆಯ ತನಕ ಹಾಗೂ ಶನಿವಾರ ಆಯ್ತಲ್ಲ, ನಾನು ಎಕ್ಸಿಟ್ ಆಗ್ತಾ ಇದ್ದೀವಿ. ಓ ನವೀನ್, ಏನು ಮಾಡ್ತಾ ಇದ್ದೀರಾ? ನಕ್ಷತ್ರ ತೋರಿಸ್ತಾ ಇದ್ದೀರಾ? ಏನಿದೆ ಅಲ್ಲಿ? ಸೂಪರ್. ಹೋಗಿ ಆಮೇಲೆ ಇದು ತಲೆ ಬರುತ್ತೆ ಇದೇ ಥರ. ಮೇಲೆಲ್ಲ ಹಾಕಿರೋದೆಲ್ಲ ಮೆಮೊರಿ ಕಾರ್ಡ್ ಏನಾದರೂ ಇದೆಯಾ ಆ ಫೋನಲ್ಲಿ? ಇನ್ನೊಂದು ಫೋನಲ್ಲಿ ಮೆಮೊರಿ ಕಾರ್ಡ್ ಇದೆಯಾ? ನೋಡಬೇಕು. ಯಾಕೆ ಸೇಮ್
ಮೆಮೊರಿ ಫುಲ್ ಆಗ್ಬಿಡುತ್ತೆ. Will be projected on Thursdays, Fridays and Saturdays from 7 p.m. ಇಲ್ಲೆಲ್ಲ ಕುತ್ಕೊಂತಿದ್ರು ಜನ, ಇಲ್ಲೆಲ್ಲ ಕುತ್ಕೊಂಡು ಕೋಟಿ ಅವರೆಲ್ಲ ಬಂದು ಹಿಂಗೆಲ್ಲ ಮುಂದೆ ಹೋಗಿ ಇದು ಯಾರೋ ಒಂದು ಪುಟಾಣಿ ಪಾಪ ಮಾಡ್ಕೊಂಡಿದ್ದಾರೆ. Visitors are requested to maintain ಹಿಂಗೆಲ್ಲ ಇತ್ತು ಕುತ್ಕೊಂಡೆ. ಆ ಕಡೆನೂ ಕೋಟಿ ಆಟ ಫುಲ್ ಅದಷ್ಟು. ಮುಂದಗಡೆ ಯಾರಾದರೂ ಬಂದರೆ ಮುಂದಗಡೆ ಹಿಂಗಿರುತ್ತೆ. Mysore Palace Board, Mysore Road for further information. ಇಲ್ಲಿ ಅಮ್ಮನವ್ರದ್ದು ಫೋಟೋ ಇದೆ. 2 ಕಣ್ಣು ಸಾಲದು ನೋಡೋಕ್ಕೆ, ಸಾಕಾಗಿದೆ ಮಾತ್ರ. ವಿಶ್ವವಿಖ್ಯಾತ ಮೈಸೂರು ನೋಡ್ಬೇಕು ಅರಮನೆಗೆ ಅಂದ್ರೆ ಆಗಮಿಸಿರುವ ಪ್ರವಾಸಿಗರಿಗೆ ಸುಸ್ವಾಗತ. ಕಾಣಿಸ್ತಿದೆಯಾ ನಾನು? ಇದು ಪ್ರವಾಸಿಗರ ಗಮನಕ್ಕೆ ಜೇನುಗಳ್ಳರ ಹಾಗೂ ಸರೆಗಳ್ಳರ ಬಗ್ಗೆ ಎಚ್ಚರಿಕೆಯಿಂದ ಇರಲು ಇಲ್ಲಿ ನೋಡಿ ಏನಕ್ಕೆ ಇದನ್ನೆಲ್ಲ ಕವರ್ ಮಾಡಿರೋದು ಅಂತ ಅಂದರೆ ತಾವೇ ಹೊಣೆಗಾರರಾಗಿದ್ದು ಇದೆಲ್ಲ ಗೋಲ್ಡ್ ಪೇಂಟೆಡ್, ಇದಕ್ಕೆ ಮೈಸೂರು ಗೊತ್ತಾಯ್ತಾ? ಆಡಳಿತ ಜವಾಬ್ದಾರಿಯಾಗಿ ಸೊ ಹಾಗಾಗಿ ಯಾರು ಮುಟ್ಟಬಾರ್ದು, ಏನು ಮಾಡಬಾರ್ದು ಅಂತ ಎಲ್ಲ ಇದೆಲ್ಲ ಭದ್ರವಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರು ಇಲ್ಲೆಲ್ಲ ಅಲ್ವಾ. ನೋಡಿ ಏನೋ ಹೊರಗಡೆ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ತು ವಾಶೌಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹಿಂಗಿರುತ್ತೆ. ಮೇಲುಗಡೆ ಅಲ್ಲಿ ಸಿಲ್ವರ್ ಎಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಸಿಲ್ವರು ಪೇಂಟೆಡ್, ಗೊತ್ತಾಯ್ತಾ? ಇದು ನೋಡಿ, ಇದು ಒನ್ ಆಫ್ ದ ಬ್ಯೂಟಿಫುಲ್ ಒನ್ ಆರ್ಕಿಟೆಕ್ಚರ್ ಎಲ್ಲಿ ಅಂತ ಅಂದರೆ ಅದು ಕಾಣಿಸ್ತಿದೆಯಲ್ಲ, ಅದು ರಂಗೋಲಿ ಅಂದ್ಕೋಬೇಡಿ, ಅದು ಆ್ಯಕ್ಚುಲಿ ಅದು ಹಾವದು, ಓಕೆನಾ? ಇದನ್ನು ಮಾಡಬೇಕು ಅಂತ ಅಂದರೆ ಅಲ್ಲಿ ಬಾಲ ಇರೋದು, ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಆಮೇಲೆ ಇದು ತಲೆ ಬರೋದು. ಇದೇ ಥರ ಎಲ್ಲ ಕಡೆ ಹಾಗೆ ಮಾಡಿರೋದು. ಆ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಸಿಲ್ವರ್ ಸ್ಟಾರ್ಸ್, ಒರಿಜಿನಲ್ ಸಿಲ್ವರ್ ಸ್ಟಾರ್ಸ್, ಅದು ಪೇಂಟ್ ಹಾಕಿದ್ದಾರೆ ಸಿಲ್ವರ್ ಕರಗಿಸಿ. ಇದಕ್ಕೆಲ್ಲ ಏನಕ್ಕೆ ಈ ಥರ ಹಾಕಿರೋದು ಅಂದರೆ ಅದೆಲ್ಲ ಗೋಲ್ಡ್ ಪೇಂಟೆಡ್. ಇಲ್ಲಿ ನೋಡಿ ಅಪ್ಪ, 2 ಕಣ್ಣು ಸಾಲದು. ಯಾರು ಗೊತ್ತಾ ಇವರು? ರಾಜರಾಜೇಶ್ವರಿ ಅಂತ ಅಂದ್ಬಿಟ್ಟು ಅಮ್ಮನವರು, ಹಳೇದು. ಇಲ್ಲಿ ರಾಜರಾಜೇಶ್ವರಿ ಅವರಿದ್ದಾರೆ, ಆ ಕಡೆ ಗಾಯತ್ರಿ ಅವರಿದ್ದಾರೆ, ಆ ಕಡೆ ಕಾಣಿಸ್ತಾ ಇಲ್ಲ ಅದು, ಬಟ್ ಆದ್ರೂ ಝೂಮ್ ಆಗ್ತಾನೆ. ಇದೇ ಥರ ಎಲ್ಲ ದೇವರುಗಳು ಇದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ಮೇಲೆ ವುಡ್ ವರ್ಕ್ಸ್ ಆದರೂ ನೋಡಿ, ವುಡ್ ವರ್ಕ್ಸ್ ನೋಡಿ, ವುಡ್ ವರ್ಕ್ಸ್ ಇದೇ ಥರ ಎಲ್ಲ ಇದೆ. ಆ ಕಾಲದ ಆರ್ಕಿಟೆಕ್ಚರ್ ಸೂಪರ್ ಅಲ್ವಾ? ಆ ಕಾಲದ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಅದೇ ಇದೊಂದೇ ಉದಾಹರಣೆ. ನಾನು ಹೇಳಿದ್ನಲ್ಲ ಆವಾಗಲೇ ಹಾವಿಂದು, ಆ ಉದಾಹರಣೆನೇ ಸಾಕು, ಅಲ್ವಾ? ಬೇಜಾನಾಯಿತು. ಅದ್ಭುತವಾಗಿದೆ. ಇಲ್ಲಿ ರಾಜರ ಕೊಠಡಿ ಇದು ನೋಡಿ, ಅಲ್ಲಿ ಸಿಂಬಲ್ ಹಾಕಿದ್ದಾರೆ ಮೇಲೆ ರಾಜದ ಕೊಠಡಿ. ಇದು ತೆಗೆದ್ರೆ ಒಳಗಡೆ ಏನೇನು ಮಾಡ್ತಿತ್ತು ಅನ್ನೋ ಲೈಟ್ ಕಾಣಿಸ್ತಿದೆ ನನಗೆ ಒಳಗಡೆ. ನೋಡಿ ಆಗಿನ ಕಾಲದಲ್ಲಿ ಲಿಫ್ಟ್ ಇದು, ಅದೇ ರೀಸೆಂಟಾಗಿ ಅಪ್ಡೇಟೆಡ್ ಲಿಫ್ಟು, ಅಪ್ಡೇಟೆಡ್ ಲಿಫ್ಟ್, ಏನು ಮಾಡಲಿಕ್ಕಾಗಲ್ಲ. ಆ ಕಾಲದಲ್ಲಿ ಇದು ನೋಡಿ, ಇದು ಒನ್ ಆಫ್ ದಿ ರೇರೆಸ್ಟ್ ಮಿರರ್. ಅದು ನಾನು, ಅದು ನಮ್ಮ ಗೆಳೆಯ, ನೋಡಿದ್ರೆ ಇದು ನೋಡಿ, ಇದು ತುಂಬ ಅದ್ಭುತವಾದದ್ದು. ಇದನ್ನು ಗ್ಲಾಸ್ ಹಾಕಿ ಪೇಂಟಿಂಗಿಗೆ ಇದು ಆ್ಯಕ್ಚುಲಿ ಇದು ನಾವು ಟಚ್ ಮಾಡಿ ಹಾಳು ಮಾಡ್ತೀವಿ ಅಂತ ಇದು ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲಿ ಇದೆಲ್ಲ ಅವ್ರ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ. ಯಾವ ಕಂಪನಿ ಅದೇ ಈಸ್ಟ್ ಇಂಡಿಯಾ ಕಂಪನಿ ಅವರು. ಈಸ್ಟ್ ಇಂಡಿಯಾ ಕಂಪನಿ ಸ್ವಲ್ಪ ಹಿಂಗೆ ತೋರಿಸಿ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅವರು ಬಂದು ಹಾಳು ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲ ವರ್ಸ್ಟು ಅವ್ರೆ. ಇವರು ಬಂದ್ಬಿಟ್ಟು ದಕ್ಷಿಣಾಮೂರ್ತಿ ಅಂತ ಅನ್ಸುತ್ತೆ ನನಗೆ. ಇವರು ದಕ್ಷಿಣಾಮೂರ್ತಿ.
ಇದು ರಾಜನ ಇದು ಏನು ಅಂತ ಗೊತ್ತಾಗ್ತಿಲ್ಲ, ಬಟ್ ಸ್ಟಿಲ್ ಏನಿದು ಮೋಸ್ಟ್ಲಿ ಇದು ಕೋರ್ಟ್ ಪ್ರೈವೇಟಾಗಿ ಬಂದು ಮಾತಾಡ್ಕೊಳ್ಳೋದು, ಅದಕ್ಕೆ ಪ್ರೈವೇಟಾಗಿ ಏನಾದರೂ ಮಾತಾಡೋದು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ. ಈ ಪ್ರೈವೇಟಾಗಿ ಮಾಡಿರೋದಕ್ಕೆ ಒಂದು ಖುಷಿ ಏನು ಅಂತ ಅಂದರೆ ನಿಮ್ಮ ಎದುರುಗಡೆಗೆ ಒಂದು ಸಿಲ್ವರ್ ಡೋರ್ ಕಾಣಿಸುತ್ತೆ ನಿಮಗೆ, ಇದೆಲ್ಲ ಬೆಳ್ಳಿದೆ ಅಂತ. ಮೇಲುಗಡೆ ಬ್ರಹ್ಮ, ಈ ಕಡೆ ವಿಷ್ಣು, ರಂಗನಾಥ ಸ್ವಾಮಿ, ಈ ಕಡೆ ಮಹೇಶ್ವರರು, ಇಷ್ಟೆಲ್ಲ ಇದೆ. ಕೃಷ್ಣರಾಜ ಒಡೆಯರವರು ನೀವು ನೋಡ್ಬೋದು, ಸಾಕಷ್ಟು ಗಮನಿಸ್ಬೋದು, ಎಲ್ಲ ಕಡೆ ಕೃಷ್ಣನೇ ಕಾಣಿಸ್ತಿದೆ ನಮಗೆ ನೋಡಿ. ಶ್ರೀಕೃಷ್ಣ ಪರಮಾತ್ಮಗೆ ಜೈ. ಆಲ್ಮೋಸ್ಟ್ ಒಳ್ಳೆ ಪ್ಯಾಲೇಸ್ ನೋಡ್ಬೇಕು, ಮನಸ್ಸು ಖುಷಿ ಸಿಕ್ತು. ಮೇಲುಗಡೆ ಹಿಂಗಿರ್ತಿತ್ತು ಏನೇನೋ ನೋಡಿ, ಅದು ಸಿಲ್ವರ್ರೇ, ಇದು ಸಿಲ್ವರ್ರೇ, ಮಧ್ಯದಲ್ಲಿ ಗೋಲ್ಡ್ ಗಿಲ್ಡ್ ಏನಾದರೂ ಇಲ್ಲ, ಎಲ್ಲ ಕಡೆ ಸಿಲ್ವರ್ ಸಿಲ್ವರ್ ಸಿಲ್ವರ್. ವಿಶೇಷವಾಗಿ ಈ ಥರದ್ದೆಲ್ಲ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ನೋಡಿ, ಮೈಸೂರಲ್ಲಿ ದಸರಾ ಜಂಬೂ ಸವಾರಿ, ಆನೆಗಳಿಗೆ ಹಾಕೋ ವಸ್ತ್ರಗಳಿದೆ. ನೀವು ಜಂಬೂ ಸವಾರಿ ಟೈಮಲ್ಲಿ ನೋಡಿರ್ತೀರಾ, ಇದು ಆಚೆ ಬರೋದು ಜಂಬೂ ಸವಾರಿ ಟೈಮಲ್ಲೇ. ಸೊ ಆ ಕಾಲದಿಂದ ಅವ್ರು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಇನ್ನು ಮುಂದೆನೂ ಇದನ್ನೇ ಮಾಡ್ತಾರೆ, ನಮ್ಮ ಕಲ್ಚರ್ನ ಉಳಿಸ್ತಾರೆ. ಇವ್ರು ಗೊತ್ತಿರ್ತಾರೆ ನಿಮಗೆ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ಮಹಾರಾಜ ಆಫ್ ಮೈಸೂರು, ಅವ್ರು ಗೊತ್ತಿರ್ತಾರೆ, ನೀವು ಅವ್ರನ್ನ ನೋಡಿರ್ತೀರಾ. ಕರೆಂಟ್ ಜನ್ರೇಷನ್ ಅವರೇ, ಕರೆಂಟ್ ಜನ್ರೇಷನ್ ಅವ್ರು ನೋಡಿರ್ತಾರೆ ಅಂತ ಹೇಳಕ್ಕೆ ಬಂದೆ, ಇವ್ರನ್ನ ನೋಡಿರ್ತೀರಾ ನೀವು. ಸೊ ನೆಕ್ಸ್ಟ್ ಏನಂದರೆ, ನಾವು ಪ್ಯಾಲೇಸಿಂದ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟ್ ಆಗಿ ನೆಕ್ಸ್ಟು ಬಂದು ಕಾರಂಜಿ ಲೇಕ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಯು ದೇರ್. सीधा पैलेस एंट्री है. ನಾವು ಮೈಸೂರು ಪ್ಯಾಲೇಸ್ ಮುಗಿಸ್ಕೊಂಡು ಇಲ್ಲಿ ಕಾರಂಜಿ ನೇಚರ್ ಪಾರ್ಕ್ ಅಂತ ಬಂದಿದ್ದೀವಿ. ಹೆಂಗಿರುತ್ತೆ ನೋಡೋಣ. ಫಸ್ಟ್ ಟೈಮ್ ಮೈಸೂರಲ್ಲಿ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತು ಟಿಕೆಟ್ ಪ್ರೈಸ್ ಎಷ್ಟು ನವೀನವರೇ? 50 ರುಪೀಸ್ ಅಲ್ಲ ಪರ್ ಹೆಡ್ಡು. ಟಿಕೆಟು ಒಂದೊಂದು 50 ರುಪೀಸು. ಅದಲ್ಲದೆ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ 40 ರೂಪಾಯಿ ಬೇರೆ ಕೊಟ್ಬಿಟ್ಟು ಬಂದಿದ್ದೀವಿ. ವರ್ತ್ ಇದೆಯೋ ಇಲ್ವೋ ನೋಡೋಣ, ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೇ ಟು ಝೂ. ಯಾವ ಝೂನೋ ಇದು? ನೋಡ್ಕೊಂಡು ಹೋಗೋಣ ಅಂತೀರಾ? ಓಕೆ, ನೋಡೋಣ. ಬರಲ್ಲ, ಮೃಗಾಲಯಕ್ಕೆ ದಾರಿ, ಬನ್ನಿ ನೋಡ್ಕೊಂಬರೋಣ ಅಲ್ವಾ. ಮೃಗಾಲಯದ ದಾರಿ. ಟಿಕೆಟನ್ನು ಪ್ರವೇಶ ದ್ವಾರದಲ್ಲಿ ಪಡೆಯಿರಿ. ಓಕೆ, ಯಾವುದು ಬೇರೆ ಟಿಕೆಟಾ ಇದು? ನೋಡೋಣ ಬನ್ನಿ. ಇದು ಬನ್ನಿ. ಓಕೆ, ಫ್ಯಾಮಿಲಿ ಟ್ರೀ. ಇದು ಯಾವ ಝೂ? ಬಂಡೀಪುರ ಝೂ ಕನೆಕ್ಟ್ ಇದೆ ಇದು. ಅಯ್ಯೋ ಎಲ್ಲ ಗ್ರೀನ್ಸ್ ಇದೆ. ಅವ್ರು ನೋಡಿ ಫುಲ್ ರೆಡಿ ಆಗ್ತಾ ಇರೋದು ನವೀನ್ ಅವರು. ಎಲ್ಲ ಬ್ಯೂಟಿ ಫ್ರೀಕ್ಸ್ ಆಗ್ಬಿಟ್ಟಿದಾರಪ್ಪ ಇಲ್ಲಿ. ಹೋಣ, ಇದು ಹಿಂಗೆ ದಾರಿ ಇದೆ ಝೂಗೆ. ಝೂ ಬಂದಮೇಲೆ ಎಲ್ಲಪ್ಪ ಝೂ. ನವೀನ್, ಯಾವ ಝೂ ರೀ ಇದು? ಮೈಸೂರು ಝೂ ಅಂತಾರೆ. ಅದು ಮೈಸೂರು ಝೂ ಅಲ್ಲ ರೀ, ಅದು ಬೇರೆ ಝೂ ಇರಬೇಕು. ಅನ್ಸಾ ಇಲ್ಲ, ನೋವೇ. ಒಂದು ಮೃಗಾಲಯಗಳು ಸಿಕ್ಕಿದ್ರೆ ಸಾಕು. ಸಾಕು ಹೋಗೋಣ ಬನ್ನಿ. ಅಲ್ವಾ? ಲೆಟ್ಸ್ ಗೋ. ಆ್ಯಕ್ಚುಲಿ ಏನಂದರೆ, ನಾವೇನು ಝೂ ಅಂತ ಹೋಗ್ತಾ ಇದ್ವಲ್ಲ, ಇದು ಬಂದುಬಿಟ್ಟು ಸೇಮು ಚಾಮರಾಜ ಒಡೆಯರ್ ನಾರ್ಮಲ್ ಮೈಸೂರು ಝೂ ಇದೆಯಲ್ಲ, ಅದಕ್ಕೆ ಇದು ಇನ್ನೊಂದು ಕಡೆ ಕನೆಕ್ಟಿವಿಟಿ ಇದೆ ಈ ಲೇಕಿಂದ. ಇದು ನಮಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು.
ಅಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ ಅವ್ರು ಹೇಳಿದ ಮೇಲೆ ನನಗೂ ಗೊತ್ತಾಗಿದ್ದು ಈ ಥರ ಈ ಕನೆಕ್ಟಿವಿಟಿ ಕಾರಂಜಿ ಲೇಕಿಂದನೂ ಅಲ್ಲಿವರೆಗೂ ಇದೆ ಅಂತ. ಸೊ ಇಲ್ಲಿ ಕಾರಂಜಿ ಲೇಕಿಗೆ ಬಂದಾಗ ನೀವು ಲೇಕು ಅದು ಒಟ್ಟಿಗೆ ಟಿಕೆಟ್ 130 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಝೂನು ನೋಡ್ಬೋದು. ಟಿಕೆಟ್ ಮೇಡಮ್ ಅವ್ರು ಹೇಳೇ ಇಲ್ಲ ಅವ್ರು ಟಿಕೆಟ್ ಮೇಡಮ್ ನಮ್ಗೆ ಏನೂ ಹೇಳಿಲ್ಲ. ಸುಮ್ಮನೆ ಟಿಕೆಟ್ ತೊಗೊಂಡ್ರಾ ಅವರೇ ಕೊಡ್ರಿ 140 ಅಂದ್ಬಿಟ್ಟು ಕಳಿಸ್ಬಿಟ್ರು. ಇವಾಗ ಅವ್ರು ಹೇಳಿದ ಮೇಲೆ ಗೊತ್ತಾಗ್ತದೆ, ಇಲ್ಲಾಂದರೆ ನಾವು 2 ಕಿಲೋಮೀಟ್ರು ವಾಕಿಂಗ್ ಮಾಡೋ ಪರಿಸ್ಥಿತಿ ಬಂದಿರೋದು ನಮಗೆ. ಸೊ ಇವಾಗ ಮೈಲಾರಿ ತಿಂದ್ವಲ್ಲ ಲೇ, ನನ್ನ ಮಗಂಗೆ ಅಷ್ಟು ಟಿಫನ್ ಮಾಡಿಬಿಟ್ಟು ಇವನಿಗೆ ಇನ್ನೂ ಟಿಫಿನ್ ಮಾಡಿಲ್ಲ ಅಂತ ಇದ್ದಾನೆ. ಓಕೆ ಲೆಟ್ಸ್ ಗೋ ಕಾರಂಜಿ ಲೇಕ್ ನೋಡೋಣ ಫಸ್ಟು. ನೋಡಿಕೊಂಡು ನೆಕ್ಸ್ಟು ಅಲಿ ಶರ್ಬತ್ ಸೆಂಟರ್. ನವೀನ್ ನಿಮಗೆ ಅಲಿ ಶರ್ಬತ್ ಸೆಂಟರ್ಗೆ ಹೋಗಿ ಶರ್ಬತ್ ಕೊಡಿಸ್ತೀವಿ ಬನ್ನಿ. ಒಳ್ಳೆ ಶರ್ಬತ್ ಕೊಡಿಸ್ಬೇಕು ನೀವು. ಓಕೆ 100%. ಲೆಟ್ಸ್ ಗೋ. ಎಲ್ಲಿದ್ದಾನೆ ನಿನ್ನ ಶ್ರೀಹರಿ? ಇಲ್ಲಿ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಮಗ ಒಂದು ವಿಷಯ ಹೇಳ್ತೀನಿ. ಎರಡ ಏನು ಇದು ಮಾತ್ರ ನೀರಿದೆ? ನೀರಲ್ಲಿರೋ ಫಿಶ್ ಕೇಳ್ತಂತೆ, ಮಮ್ಮಿ ಫಿಶ್. ನಾವ್ ಯಾಕೆ ನೀರಲ್ಲಿದ್ದೀರಿ, ಅವರೆಲ್ಲ ಯಾಕೆ ಭೂಮಿ ಮೇಲಿದ್ದಾರೆ ಅಂತ. ಮಗ ಅವರೆಲ್ಲ ಸೆಲ್ಫಿಶ್ ಅಂತ ಅದಂತೆ. ತಿಳ್ಕೊಳ್ಳಿ ಎಲ್ಲರೂ ಇದನ್ನ, ಭೂಮಿ ಮೇಲೆ ಎಲ್ಲರೂ ಸೆಲ್ಫಿಶ್ಗಳು. ಏನಂತೀರ ನವೀನ್? ಹೌದು ನಿಜ. ಎಲ್ಲರೂ ಒಂದು ಸೆಲ್ಫಿಶ್ಗಳು ಇಲ್ಲ ಫಿಶ್ ಮಾಡ್ತಾರೆ. ಸೆಲ್ಫಿಶ್ ಅಲ್ಲ ನವೀನ್? ಫಿಶ್ ಮಾಡ್ತಾರಲ್ಲ ಅದು ಮೈಸೂರಲ್ಲಿ ಸಿಗಲ್ಲ, ಮಂಗಳೂರು ಕರಾವಳಿ ಸಿಗತ್ತೆ. ಭೂಮಿಲಿ ತಿಳ್ಕೊಳ್ಳಿ 2 ಟೈಪ್ ಸೆಲ್ಫಿಶ್ ಇರೋದು. ಒಂದು ಸೆಲ್ಫಿಶು, ಇನ್ನೊಂದು ಸೆಲ್ಫಿಶ್. ಅದೇ ಫಿಶ್ ಮಾರ್ತಾರೆ. ಅದೊಂದು ಫುಡ್ ಕೋರ್ಟ್ ಅಂತೆ. ಬನ್ನಿ ಹೋಗೋಣ, ನೀರ್ಗೀರು ಕುಡ್ಕೊಂಬರೋಣ ಬನ್ನಿ. ಫುಡ್ಡೇ ಇಲ್ಲ ಅಲ್ಲಿ, ಕೋರ್ಟ್ ಬೇರೆ ಕಡೆ. ಏನಿಲ್ವಾ ಬಾಸ್? ಅಲ್ಲಿ ಏನೋ ಇದ್ದಂಗಿದೆ ಬನ್ನಿ. ಎಲ್ಲಿದೆ? ಹಂಗರ್ ಲೆಟ್ಸ್ ಯೂಸ್ ದ ಡಸ್ಟ್ಬಿನ್ಸ್ ಅಂಡ್ ಇದನ್ನ ಫುಡ್ ಕೋರ್ಟ್ ಅಂತ. ನೋಡೋಣ ಬನ್ನಿ ಫುಡ್ ಕೋರ್ಟ್ ಹೆಂಗಿದೆ ಅಂತ. ಕೇಳಿಸ್ತಾರ ಬ್ಯಾಕ್ಗ್ರೌಂಡಲ್ಲಿ ಸೌಂಡು ಕೇಳಿಸ್ಕೊಳ್ಳಿ. ಯಾವ ಥರ ಬೀಳತ್ತಾಗ್ತಿದೆ ಇಲ್ಲಿ ನೋಡಿ. ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಯಾಕಪ್ಪ ಇದು ಬೀಳೋ ಥರ ಇದೆ, ರಿಸ್ಕ್ ಬೇಡ. ಇಲ್ಲಿಂದ ಫಸ್ಟು ಎಸ್ಕೇಪ್ ಆಗೋಣ. ಇದ್ಯಾವುದು ಹೈಡ್ರೋ ಫೈಟ್ಸ್ ಅಂತೆ. ಇದು ನೋಡಿಕೊಂಡು ಫಸ್ಟು ಎಸ್ಕೇಪ್ ಆಗೋಣ. ಇವ್ರು ನೋಡಿದ್ರೆ ತೆಂಗಿನಗರಿಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಜನನ. ಫುಲ್ ಮಜಾ ಮಾಡ್ತಾ ಇದ್ದಾರೆ ಅವರು. ನವೀನ್ ಅವರೇ ಬನ್ನಿ, ನಮ್ಮನ್ನ ಹಂಗೆ ಹೇಳ್ಕೊಂಡು ಬರೋದಲ್ವಾ ನೀವು? ಬನ್ನಿ ಸರ್, ನಿಮ್ಮನ್ನು ನೀವು ಹೇಳ್ಕೊಂಬರೋದೇ ನೀವೇ ಸಕ್ಕದಾಗಿ ಬಿಡ್ತೀರ. ಆರಾಮಾಗಿ ನಡ್ಕೊಂಡು ನಡೆಯೋದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೇದು. ಏನಂತೀರಾ? ಹೌದು. ಅಲ್ಲೇ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಲೇಕು, ಅದೇ ಕಾರಂಜಿ ಲೇಕು. ಬನ್ನಿ ಬಾಸ್, ಅಲ್ಲಿ ಹೋಗೋಣ ಬನ್ನಿ ಬಾಸ್. ಇದೆ ನೋಡಿ ಕಾರಂಜಿ ಲೇಕ್ ಅಂತ ಇದ್ನಲ್ಲ ಅವಾಗ್ಲಿಂದ. ದಿಸ್ ಇಸ್ ವಾಟ್ ದ ಕಾರಂಜಿ ಲೇಕ್ ಲುಕ್ಸ್ ಲೈಕ್. ನವೀನ್ ಅವರೇ ಹೆಂಗನ್ಸತ್ತೆ ಫೀಲ್ ತುಳಿತಿರೋದು ನೀವು? ಆಕ್ಚುಲಿ ಚೆನ್ನಾಗಿದೆ. ಬಾತ್ಕೊಳ್ಳಿ ಬಾಮಲೆ, ಬಾಗರು ಬಾತ್ಕೊಳ್ಳಿ. ಈ ಕಡೆ ಬಾತ್ಕೊಳ್ಳಿ, ಇನ್ನೊಂದು ಬಾತ್ಕೊಳ್ಳಿ. ಆ ಬಾತ್ಕೊಳ್ಳಿ ಬೇರೆ, ಈ ಬಾತ್ಕೊಳ್ಳಿ ಅದು ರಿಯಲ್ಲು, ಇದು ಬೇರೆ. ನೋಡಿ ಇಲ್ಲಿ ಈ ನವೀನ್ ಅವ್ರ ಪುವರ್ ಡ್ರೈವಿಂಗ್ ಸ್ಕಿಲ್ಸ್ ಇಂದ ನಾವು ಬಂದು ಸಿಗಾಕೊಂಡಿದೀವಿ. ದಿಸ್ ಗೈ ಹ್ಯಾಸ್ ಪುವರ್ ಡ್ರೈವಿಂಗ್ ಸ್ಕಿಲ್ಸ್. ಹಾನೆಸ್ಟ್ಲಿ ಸ್ಕಿಲ್ ಇಲ್ಲ ಇವನ್ಗೆ. ಮಗ ಹೋಗತ್ತಾ ಆಟ ಆಡ್ತಾವ್ರೆ. ಬಂದ್ರಪ್ಪ ಅವ್ರನ್ನ ಸೇವ್ ಮಾಡೋಣ. ನೋ ಬ್ಯಾಡ್ ವರ್ಡ್ಸ್, ನೋ ಬ್ಯಾಡ್ ವರ್ಡ್ಸ್. ಏಯ್ ನಾನೇನ್ ಮಾಡ್ದೆ? ತುಳಿತೀನಿ ಗುರು. ಚೇಂಜ್ ಮಾಡೋ ಗೇರ್ ಚೇಂಜ್ ಮಾಡೋದಲ್ಲ, ನೀನ್ ತುಳಿದ್ರೇನೆ ಅಲ್ಲಿ ಹೋಗೋದು, ಇಲ್ಲಾಂದ್ರೆ ಡಬ್ಬ ತರ ಹೋಗ್ತಾನೆ ಇರ್ತೀಯ. ಆಯ್ತು ತುಳಿತಿಲ್ವಾ ಅಲ್ಲಿ? ಎಷ್ಟಮ್ಮ ತುಳಿಯೋದು? ಬೇಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಬೇಗ ತುಳಿ. ಹೋಗೋಣ ಬನ್ನಿ ಬಾಸ್, ಬನ್ನಿ ಅಲ್ಲಿ ಹೋಗೋಣ. ಬನ್ನಿ. ಒಂದು ಸಾಂಗ್ ಆಡ್ಬೇಕಿಲ್ಲ, ನಾಪ್ಕ ಬರ್ತಲ್ಲ ಒಂದು ಸಾಂಗ್. ಜಿಂಗಿ ಚಕ್ಕ ಕಂಟಿನ್ಯೂ ಮಾಡಿ. ಮರ್ತೋಗಿದ್ದೀರಾ? ಕುಚ್ಚುಟ್ಟು ಬಿಟ್ಟುವಿ. ಅಯ್ಯೋ ಬನ್ನಿ ಬಾಸ್. ಬೀಳೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಿದೆ, ಆದರೆ ನಾವು ಬೀಳೋದು ಬೇಡ. ಓಕೆ, ಕಾರಂಜಿ ಲೇಕ್ ನೋಡಿದ್ರಲ್ಲ,
ನಾವು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಸ್ವಲ್ಪ ಹೊತ್ತು ಅವ್ರು ಇಲ್ಲೇ ಇವ್ರು ರೆಸ್ಟ್ ಮಾಡ್ತಾರಂತೆ. ಹಿಂಗೆ ಕಾಣಿಸುತ್ತೆ ಕಾರಂಜಿ ಲೇಕು. ಇಲ್ಲಿಗೆ ಬಂದಾಗ ಒಂದ್ಸಲ ಮೈಸೂರಿಗೆ ಬಂದಾಗ ವಿಸಿಟ್ ಮಾಡಿ. ಲೇಕ್ ಫುಲ್ಲು ಒಳ್ಳೆ ಮ್ಯೂಸಿಕ್ ಹಾಕಿ ರೀಲ್ ಬಿಟ್ರೆ ಜನ ಇಲ್ಲಿಗೆ ನೆಕ್ಸ್ಟ್ ಟೈಮ್ ಬರೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಏನು ನವೀನ್ ಹೆಂಗಿದೆ ಫೀಲಿಂಗ್ ನಿಮಗೆ ಇಲ್ಲಿ? ಹೆಂಗಿದೆ ಬೋಟಿಂಗ್ ಫೀಲಿಂಗು? ಮೈಸೂರಿಗೆ ಬಂದು ಬೋಟಿಂಗ್ ನಾವು ಮುಂಚೆ ಇಲ್ಲ, ಫಸ್ಟ್ ಟೈಮ್ ಅಲ್ಲ? ಸುಮಾರು ಕಡೆ ಮಾಡಿದ್ದೀವಿ, ಬಟ್ ಇಲ್ಲಿ ಫಸ್ಟ್ ಟೈಮ್. ಹೋಗೋಣ ಅವ್ರ ಹತ್ರ ಬನ್ನಿ, ಹೋಗೋಣ. ಅವ್ರ ಅಭಿಪ್ರಾಯಗಳು ಕೇಳೋಣ. ಅವರೆಲ್ಲೋ ನಾವಲ್ಲೇ. ಓಕೆ, ಸ್ವಲ್ಪ ಗೇರ್ ಚೇಂಜ್ ಮಾಡಿ ಇಲ್ಲಿ. ಅದಕ್ಕೆ ಏನು ಹೇಳ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಗೇರ್ ಅಂತ ಅನ್ಕೊಂಡಿದ್ದೀವಿ, ಗೇರ್ ಅಂತ ಇಟ್ಟಿದ್ದೀವಿ. ಹೋಗ್ತಾ ಇರೋದೆ ಇವಾಗ. ಪಾಪ ಅವ್ನು ಯಾರೋ ನಮ್ಮ ಜೊತೆ ಬಂದ, ಅವನೊಬ್ಬನೇ ಅವನು ಏಕಾಂಗಿ. ಏಕಾಂತವೇ ಸ್ವರ್ಗವೇ ಅಂತ ವಿ ರವಿಚಂದ್ರನ್ ಅವ್ರು ಹೇಳಿದ್ದಾರೆ. ಭಯಪಟ್ಟು ಯಾರವರು. ಈ ರೀಲ್ಸ್ ಅನ್ನೋದು ಯಾವ ಥರ ಇನ್ಫ್ಲೂಯೆನ್ಸ್ ಆಗಿದೆ ಅಂದರೆ ನೋಡಿ, ಅಲ್ಲಿರೋ ಹುಡುಗಿರಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಾವಿಲ್ಲೇ ನಿಂತ್ಕೊಂಡು ನೋಡೋಣ, ಡೋಂಟ್ ಮೈಂಡ್. ಇಲ್ಲೆಲ್ಲ ರೀಲ್ಸ್ಗೆ ಹಂಗಿದ್ದಾವೆ. ಇವ್ರು ಅಪ್ರಿಷಿಯೇಟ್ ಮಾಡಿ. ಓಕೆ, ರೀಲ್ ಸ್ಟಾರ್ಸ್. ಏನು ಯೂಟ್ಯೂಬಲ್ಲಿ ಬರ್ಬೋದಷ್ಟೇ. ಇದು ಯಾವ ಥರ ಇದೆ ಅಂದರೆ ಯಾವುದೋ ಜೈಲ್ ಥರ ಇದೆ. ಇಲ್ಲಿ ಎಂಟ್ರಿ ತೊಗೊಳಕ್ಕೆ ಹಿಂಗೆ ಬರಬೇಕು. ಸಾರಿ, ಯಾವ್ದು ಮ್ಯಾಮ್ ಇದು? ಓ ಯಾವುದೋ ಜೈಲ್ ಗುರು. ಓ ಯಾವುದೋ ಬಂದಿಂದ ಬಂದು ಇಲ್ಲೇ ಇದೆ ಗುರು. ಝೂಮ್ ಹಾಕೋ. ಪಿಕಾಕು. ಭಯಪಟ್ಟು ಹೋಗ್ಬಿಡುತ್ತೆ. ಸೌಂಡು ನಮಗೆ ಬರಲ್ವಲ್ಲ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಮಿಸ್ ಮಾಡಿದೆ, ಬನ್ನಿ ಈ ಜಾಗಕ್ಕೆ. ಕಾರಂಜಿ ಲೇಕ್. ಓ ಇಲ್ಲಿರೋದು ಮ್ಯಾಟ್ರು. ಮಜ್ಜಾ ಅಂದ್ರೆ ಇಲ್ಲಿರೋದು. ಇದು ಅಂದ್ರೆ ಮಜಾ ಅಂದ್ರೆ ಇದು. ತೆಗಿ ರಾಜ. ಹತ್ರ ಬರ್ತಾ ಇದೆ ಇಲ್ಲಿ. ಇಲ್ಲ, ಇದನ್ನ ಹಿಡಿಲೇಬೇಕಿದು. ಓಕೆ ಇಲ್ಲಿದೆ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಗುರು. ಯಾವ್ದು ಅದು ಮೇಲೆ ಹೋಗಿ ಕೂತಿದೆ, ಒಂದು ವೈಟುದು. ಇದರಿಂದ ಯಾವ್ದು ಇದರಿಂದ ಝೂಮ್ ಆಗ್ತೀನಿ ನೋಡು. ಅಲ್ಲಿ ವೈಟ್. ಅಲ್ಲೊಂದು ಕೂತಿದೆ ಗುರು, ಇಲ್ಲೊಂದು. ಇಷ್ಟು ಕ್ಲೋಸ್ ಅಲ್ಲಿ ನವೀಲ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಕ್ಚುಲಿ. ಅಲ್ಲೊಂದು ಹತ್ರ ಹೋಗೋಣ. ಬಂದ್ಗಿನ್ ಮೊಬೈಲ್ ಕಿತ್ಕೊಳ್ಳಲ್ಲ ಅದು. ಅಟ್ಯಾಕ್ ಮಾಡ್ಬಿಟ್ರೆ ಕಷ್ಟ. ಓಕೆ, ಹಿಯರ್ ಇಸ್ ದ. ಇದು ಒಂಥರ ಎಲ್ಲ ನವಿಲ್ಗಳು ಅಪ್ಪನ ಥರ ಇದೆ ಇದು. ಪಾ ಸಾಕತ್ತಾಗಿದೆ ಗುರು, ಸೂಪರ್ ಆಗಿದೆ ಯಪ್ಪ. ಓಹೋ ಒಂಥರ ಒಳ್ಳೆ ನವಿಲ್ಗಳನ್ನ ನೋಡ್ಬೇಕಂದ್ರೆ ನೀವು ಈ ಜಾಗಕ್ಕೆ ಬರಲೇಬೇಕು. ಸಾಕತ್ತಾಗಿದೆ. ಹತ್ರದಲ್ಲಿ ನಿಮ್ಮ ಮುಂದೆನೇ ಓಡಾಡ್ತಿರುತ್ತೆ ಸೀರಿಯಸ್ ಆಗಿ. ಓಹೋ ತೆಗಿತಾ ಇದೆಯಾ? ಇಲ್ವಾ? ಗರಿ ಬಿಚ್ಚಿದ್ರೆ ಒಳ್ಳೆ ಮಜಾ ಇರುತ್ತೆ. ಬಿಚ್ಚುತ್ತೇನೇನು ಇದ್ರ ಟೈಮ್? ಅದ್ರ ಟೈಮಿಂಗ್ಸು ಗೊತ್ತಾ ನಿಮಗೆ ನವೀನ್? ಇಲ್ಲಪ್ಪ, ಮಳೆ ಬರೋ ಟೈಮಲ್ಲಿ ಸಾಧ್ಯವಾಗ. ಓಕೆ, ಮಳೆ ಬರೋ ಟೈಮಲ್ಲಿ ತೆಗಿಯತ್ತಾ? ಅದು ನೋಡಿದ್ರೆ ಬ್ಲೂ, ಒಂದು ಬ್ಲ್ಯಾಕು, ವೈಟು. ಸೂಪರ್ ಬಾಸ್, ಮಸ್ಟ್ ವಿಸಿಟ್ ಪ್ಲೇಸ್. ಬನ್ನಿ, ಇಲ್ಲಿ ಮೈಸೂರಿಗೆ ಬಂದಾಗ ಖಂಡಿತವಾಗ್ಲೂ ಕಾರಂಜಿ ಲೇಕ್ಗೆ ಬನ್ನಿ. ಇಲ್ಲೊಂದು ಬರ್ಡ್ ಪಾರ್ಕ್ ಇದೆ, ಇಲ್ಲಿ ವಿಸಿಟ್ ಮಾಡಿ. ಒಳ್ಳೆ ಜಾಗ ಮಾತ್ರ. ಅಲ್ಲೊಂದು ಇನ್ನೊಂದು ನವಿಲು ಸುಮ್ಮನೆ ಕೂತಿದೆ. ನಾವು ಸ್ಪಾಟ್ ಶಬ್ದ ಮಾಡಬಾರ್ದು.
ನೋಡಿ ಇಲ್ಲಿ ಸೋ ಗುಡ್ ಆ್ಯಕ್ಚುಲಿ. ತೋರ್ಸೋಣ ನೋಡಿ ಇಲ್ಲಿ. ನೋಡಿ ಇಲ್ಲಿ ಮಲಗಿದೆ ಒಂದು. ಇಲ್ಲೊಂದು ಒಳ್ಳೆ ವ್ಯೂ ಸಿಗ್ತಾ ಇದೆ ಅನ್ಸುತ್ತೆ ನೋಡಿ ಹೆಂಗೆ ಮಲಗಿರುತ್ತೆ ನವಿಲ್ಗಳು ಅಂತ. ಅಲ್ಲೆರಡಿದೆ, ಅದೆರಡು ನೀವು ನೋಡಬೇಕು. ಒಳ್ಳೆ ನವಿಲುಗಳು. ಹಾಂ ಒಳ್ಳೆ ನವಿಲೆ ಬಂತ ನಂಗೆ. ನವಿಲೆ ನಗಮ್ಮ ಚೂರು ಈ ಕಡೆ. ಕಂದ ಚೂರು ನಗು ಕಂದ. ಇಲ್ಲ ಕೇರ್ ಮಾಡಲ್ಲ ಬಿಡಿ ಅದು. ಅಲ್ಲಿ ನೋಡಿ ಬ್ರೋ ಆಸ್ಟ್ರಿಚ್ ಇದೆ ಇಲ್ಲಿ. ಆಸ್ಟ್ರಿಚ್ ಅಲ್ವಾ ಅದು? ಏನದ ಏಯ್ ಅಲ್ಲಿ ಹೋದಲ್ಲಿ ಕ್ರೇನ್ ಥರ ಅದು. ಅದು ಓಕೆ ಕ್ರೇನ್ ಇದು. ಸಾರಿ ಓಕೆ ಕ್ರೇನ್ ಇದು. ಏನು ಉದ್ದ ಇದೆ ಗುರು ಆ ಕಾಲುಗಳು. ಯಪ್ಪ ಸಾಕಾಗಿದೆ ನೋಡಿ ಕಾಲುಗಳು ಮಾತ್ರ ಕ್ರೇಜಿ ಆಗಿದೆ, ಸೂಪರ್ ಆಗಿದೆ. ಈ ಥರ ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ ಏನೇನಿದೆ ಈ ಪಾರ್ಕ್ ಫುಲ್ಲು. ನಾನು ನಿಮ್ಮ ಮುಂದೆ ತರ್ತೀನಿ, ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕಿಲ್ಲ ಎಲ್ಲರೂ ಬಂದು. ಮೈಸೂರಿಗೆ ಬಂದಾಗ ನೀವು ಇಲ್ಲಿ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ. ವಾ ಸಾಕಾಗಿ ಬರ್ತಾ ಇದೆ. ಅವ್ರು ಓಡಿಸ್ಬೇಕಂತೆ, ಅವ್ರು ಓಡ್ಸೋಕ್ಕಲ್ಲ ಬಿಡಲ್ಲ. ನೋಡಿಗೋರ ಹೆಂಗಿದೆ, ಸಕ್ಕತ್ತಾಗಿದೆ. ನೆಕ್ಸ್ಟ್ ಏನಿದೆ ಮ್ಯೂಸಿಯಂ ಇದೆಯಾ ಸರ್? ಮುಂದೆ ಏನಿದೆ ಸರ್? ಇದೆಯಾ ತಿನ್ನಲಿಕ್ಕೆ ಏನಾದರೂ ಇಲ್ಲೇನೂ ಸಿಗಲ್ವಾ? ಇನ್ನೊಂದು ತಿನ್ನಕ್ಕಿಲ್ಲೇನೂ ಸಿಗಲ್ಲ. ಸೊ ಎಲ್ಲರೂ ಏನಾನ ತಿನ್ಕೊಂಬನ್ನಿ. ನಾವು ಹಸುವಲ್ಲಿ ಏನು ತಿಂದೆ ನೋಡಲೇಬೇಕು ಅಂತ ಬರ್ತಾ ಇದ್ದೀವಿ. ಯಾವ ಹಕ್ಕಿಗಳು ಎಲ್ಲಪ್ಪ ಎಲ್ಲೆಲ್ಲಿದೆ ಹಕ್ಕಿಗಳು? ಬರ್ಡ್ಸ್ ವಾಚ್ ಟವರು ನೋಡ್ಬೋದಾ? ಬರ್ಡ್ಸ್ ಎಲ್ಲ ಹೌದಾ? ಅದು ಅಲ್ಲಿ ನೋಡಿದ್ವಿ. ಇದು ಪೀಕಾಕು. ಹೋಗಿ ಬಾರ ಮೇಲ್ಗಡೆ ಒಳ್ಳೆ ವ್ಯೂ ಸಿಗತ್ತೆ. ಒಳ್ಳೆ ವ್ಯೂ ಸಿಗತ್ತೆ ಬಾರ. ಆಯಿತು, ಕಾರಂಜಿ ಲೇಕ್ ಮುಗಿಸ್ಕೊಂಡು ಬೋಟಿಂಗ್ ಮುಗಿಸ್ಕೊಂಡು ನಾವು ಒಳ್ಳೆ ಪೀಕಾಕ್ಗಳನ್ನ ನೋಡಿ ಮತ್ತು ಲವ್ ಲೇಕ್ ವ್ಯೂ ನೋಡಿ. ಸ್ವಲ್ಪ ಇಲ್ಲಿ ಲವ್ ಬರ್ಡ್ಸ್ಗಳು ಜಾಸ್ತಿ. ಪ್ರೇಮಿಗಳ ಪಾರ್ಕ್ ಇದು. ಅಡ್ಡ ನಮ್ಮಂಥ ಬ್ಯಾಚುಲರ್ಸ್ ಬಂದರೆ ತುಂಬ ಕಷ್ಟ ಆಗುತ್ತೆ, ಅದೋ ಗತಿ. ಆದರೂ ಪರವಾಗಿಲ್ಲ. ಇಲ್ಲಿ ಮೈಸೂರಿಗೆ ಬಂದಾಗ ಇಲ್ಲೊಂದ್ಸಲ ಬನ್ನಿ, ನೇಚರ್ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತೀರಾ. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಅಲಿ ಶರ್ಬತ್ ಸೆಂಟರ್ ಅಂತ, ಅಲ್ಲಿ ಸಿಗೋಣ. ಇಲ್ಲಿ ನಾನು ಹೇಳ್ತಾ ಇದ್ದಂಗೆ ಅಲಿ ಕಾರ್ನರ್ನ ಹುಡ್ಕೊಂಡು ಬಂದ್ವಿ. ಸೊ ಅಲಿ ಕಾರ್ನರ್ ಅವರು ಆ್ಯಕ್ಚುಲಿ ರಿನೋವೇಷನಲ್ಲಿದ್ದಾರೆ ಅಂತ ಇವಾಗ ನಾವು ಮೊಹಮ್ಮದಿ ಕೂಲ್ ಡ್ರಿಂಕ್ಸ್ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಸಿನ್ಸ್ 1997 ಇದ್ದಾರೆ ಇವ್ರು ನೋಡಿ. 1997 ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ ಟೇಸ್ಟ್, ಎಲ್ಲ ಒಂದೇ ಥರ ಇರುತ್ತೆ. ಅವ್ರು ಹೇಗೆ ಮಾಡ್ತಾರೆ ಬಂದಿದ್ದೀರಿ ಈ ಕಡೆ ಬಾ. ಇಲ್ಲಿ ಮೈಸೂರಿಗೆ ಬಂದಾಗ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಬರ್ತಾ ಇದೀವಿ ಸರ್, ಯೂಟ್ಯೂಬ್ಗೆ ಬರ್ತಾ ಇದ್ದೀವಿ. ವಿತಿನ್ 1 ಮಂತ್ ಬರ್ತೀವಲ್ಲ, ಇದೆಲ್ಲ ಬರುತ್ತೆ. ಇದು ಮಂಡಿ ಮೊಹಲ್ಲಲ್ಲಿರೋದು. ಗಲಿಯಾ ಕೂಲ್ ಡ್ರಿಂಕ್ಸ್ ಅಂತಾನೂ ಒಂದಿದೆ. ಇಲ್ಲಿ ಸಿಕ್ಕಾಪಟ್ಟೆ ಇದೆ ಅನ್ಸುತ್ತೆ, ಎಲ್ಲ ಕಡೆ ಕೂಲ್ ಡ್ರಿಂಕ್ಸು ಫುಲ್ಲು. ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ. ಇದೆ ಅಲ್ವಾ ನಮ್ಮದು ಒಳ್ಳೆ ಡ್ರಿಂಕು. ನೋಡಿದ್ರೆ ಹಂಗೆ ಬ್ಯಾಗ್ ಹಾಕೋಣ ಅಂತದೆ. ನಾವು ಕುಡಿಯಲ್ಲ, ಅದಕ್ಕೆ ನಾವು ಲಸ್ಸಿ ತೊಗೊಂಡಿದ್ದೀವಿ. ಇವ್ರಿಗೆ ಲಸ್ಸಿ ತೊಗೊಂಡಿದ್ದಾರೆ, ನಮ್ಮದಕ್ಕೆ ಅದು ತೊಗೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ತಿನ್ನೋದು ನಾನು ದಯವಿಟ್ಟು ಹಾಕಲ್ಲ, ದಯವಿಟ್ಟು ಇದನ್ನ ನೋಡಿ ಎಂಜಾಯ್ ಮಾಡಿ ಇಲ್ಲಿಗೆ ಬನ್ನಿ.
ಒಂದು ನಿಜ ಹೇಳ್ಬೇಕಂದ್ರೆ ಈ ಪ್ಲೇಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಟ್ರೈ ಮಾಡಲೇಬೇಕಾಗಿರೋದು ಇದು ಡ್ರೈ ಫ್ರೂಟ್ ಶರ್ಬತ್ ಅಂತ. ಸೂಪರ್ ಆಗಿದೆ. ಇಲ್ಲಿ ಬಂದಾಗ ಟ್ರೈ ಮಾಡಿ. ಬೈ ಇರ್ತಾರೆ. ಈ ಜಾಗಕ್ಕೆ ಬನ್ನಿ, ಇಲ್ಲಿ ಅಥವಾ ಅಲ್ಲಿ ಎಲ್ಲ ಒಂದೇ ಅಂತೆ. ಇದು 1998 ಅಲ್ಲಿ ಇವ್ರು ಬಂದಿರೋದು. 25 ವರ್ಷ. ಓಕೆ, ನಂತರ ನಾನು ಹುಟ್ಟಿದಾಗ ಈ ಜಾಗ ಬಂದಿರೋದು. ಹಾಗಾದ್ರೆ ನಾವು ಹುಟ್ಟಿದಾಗ ಈ ಜಾಗ ಬಂದಿರೋದಲ್ವಾ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಾಗ 100% ಟ್ರೈ ಮಾಡಿ. ಬೈ, ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಹಾಂ, 100% ಬಂದೇ ಬರ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೋಡಿ ಮತ್ತೆ ಬನ್ನಿ ಅಂತಾರೆ, ಒಳ್ಳೆ ತಾನ ಅದು. ಥ್ಯಾಂಕ್ ಯು. ಮೈಸೂರಿಗೆ ಬಂದು ಮೈಸೂರು ಪಾಕ್ ತೊಗೊಂಡು ಹೋಗೋಕ್ಕಾಗತ್ತಾ? ಸೊ ಇಲ್ಲಿ ನಾವು ಬಂದಿರೋದು ಗುರು ಸ್ವೀಟ್ ಮಾರ್ಟು. ಯೂಶ್ವಲ್ ಆಗಿ ಇಲ್ಲಿ ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅದು ಇದು ಅಂತ. ಬನ್ನಿ ನೋಡೋಣ ಇವಾಗ ಹೆಂಗಿರುತ್ತೆ ಅವ್ರ ರೆಸ್ಪಾನ್ಸ್, ಹೆಂಗಿರುತ್ತೆ ಸ್ವಲ್ಪ ಟ್ರೈ ಮಾಡಿ ನೋಡೋಣ ಹೆಂಗಿರುತ್ತೆ, ಹೆಂಗೆ ಮಾತಾಡ್ತಾರೆ ಅಂತ. ಹೋಗೋಣ ಬನ್ನಿ. ಗುರು ಸ್ವೀಟ್ ಮಾರ್ಟಲ್ಲಿ ಇನ್ನೊಂದು ಮಾಡಿದ್ದಾರೆ, ಗೀ ಮಿಲ್ಕು. ಹಾಂ, 4 ಪೀಸು. 4 ಪೀಸ್ ಗೀ ಮಿಲ್ಕ್ ಮೈಸೂರು ಪಾಕ್ ತೊಗೊತಾ ಇದ್ದೀವಿ. ಇಲ್ಲಿ ಒಂಥರ ಸಪ್ರೇಟಾಗಿ ಹೊಸ ಸ್ಟೋರ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಮುಂಚೆ ಇವಾಗ ಕಂಪ್ಲೇಂಟ್ಸ್ ಬರಲ್ಲ ಇಲ್ಲಿ. ಇವಾಗ ಆನ್ಲೈನ್ ಪೇಮೆಂಟು ಇದೆ. ಫೈನಲಿ ಒಂದು ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಅಲ್ಲಿ ಇವರೇ ಆ್ಯಕ್ಚುಲಿ ಮೇಯ್ನು. ಅವರು ಹೆಂಗೆ ಹೇಳ್ತಾರೆ ಆಗಲೇ ಹೇಳ್ತಾ ಇದ್ದಂಗೆ, ಇಲ್ಲಿ ಅದೇ ಹೇಳಿದ್ನಲ್ಲ, ಇಲ್ಲಿ ಇನ್ನೊಂದು ಬ್ರಾಂಚ್ ಥರ ಅಲ್ಲ, ಇವ್ರ ಬ್ರಾಂಚ್ ಅಲ್ಲ, ಅದು ಇವ್ರದ್ದೇ. ಇಲ್ಲಿ ಬಂದ್ಬಿಟ್ಟು ಇವಾಗ ಹೊಸದಾಗಿ ಆಗಿದೆ. ಬಟ್ ಇಲ್ಲಿ ಇವ್ರ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿದೆ. ಹೇಳಿದ ತಕ್ಷಣ ಟೇಸ್ಟ್ ಕೊಡ್ತಾರೆ. ಅಲ್ಲಿ ಅವರು 100% ಕೊಡಲ್ಲ. ಸೇಮ್ ಆ್ಯಟಿಟ್ಯೂಡೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ನಮಗೆ ಯಾವ ಟ್ರೈ ಮಾಡ್ತಾ ಇದ್ದೀರಾ? ಬಾದಾಮ. ಇವ್ರ ರೆಸ್ಪಾನ್ಸ್ ಸಾಫ್ಟ್ ಇದೆ. ಅದು ಕಾಜು, ಮೈಸೂರು ಪಾಕು. ಸರ್ ಕಾಜು ಕೊಡಿ. ಮಿಲ್ಕ್ 6 ಥರ ಮೈಸೂರು ಪಾಕ್ ಸಿಗುತ್ತೆ. ಬರೀ ಗೀ, ಕಾಜು, ಗೀ ಆ್ಯಂಡ್ ಮಿಲ್ಕ್. ಇದು ನಾವು ತಗೊಂಡಿದ್ದು ಬರೀ ಗೀ ತಾನೆ. ಗೀ ಆ್ಯಂಡ್ ಮಿಲ್ಕ್. ಸರ್ ಕಾಜು ಕೊಡಿ. ಎಷ್ಟು ಇದು? ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಲ್ಲಿ ರೆಸ್ಪಾನ್ಸ್ ಹಾಗೆ ಇದೆ, ಇಲ್ಲಿರೋ ರೆಸ್ಪಾನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಬಂದು ಗುರು ಸ್ವೀಟ್ ಮಾಡಲಿ ಈ ಸ್ವೀಟ್ ತೊಗೊಂಡು ಹೋಗಿ. ಇಲ್ಲಿರೋರು ಸಿಕ್ಕಾಪಡೆ ಪೇಷನ್ಸಿಂದ ಇದ್ದಾರೆ, ಇಲ್ಲಿ ಪೇಷನ್ಸ್ ಇಲ್ಲ. ಥ್ಯಾಂಕ್ ಯು. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ನೌ. ಥ್ಯಾಂಕ್ ಯು ಮೈಸೂರು. ಥ್ಯಾಂಕ್ಸ್ ಫಾರ್ ಆಲ್ ದ ಮೆಮೊರೀಸ್. ಸಿ ಯು ಅಗೇನ್. ಬಾಯ್.